ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ ನಾವು 161ನೇ ಅಧ್ಯಾಯದ ಬಗ್ಗೆ ಈಗ ವಿಚಾರ ಮಾಡ್ತಿದ್ದೀವಿ. ಇದರಲ್ಲಿ ಬಕಾಸುರನ ವಧೆ. ಪಾಂಡವರು ಏಕಚಕ್ರಪುರದಲ್ಲಿ ಇದ್ದಾಗ ಒಬ್ಬ ಬ್ರಾಹ್ಮಣ ಇವರಿಗೆ ಆಶ್ರಯ ಕೊಟ್ಟಿರ್ತಾನೆ. ಆ ಬ್ರಾಹ್ಮಣನ ಮಗ ಈಗ ಆ ಬಕಾಸುರನಿಗೆ ಅವತ್ತು ಕಳಿಸೋವಂಥ ಪರಿಸ್ಥಿತಿ ಬಂದಾಗ ಕುಂತಿ ಹೋಗಿಬಿಟ್ಟು, ನನಗೆ 5 ಜನ ಮಕ್ಕಳಿದ್ದಾರೆ, ನನ್ನ ಮಗನನ್ನು ಕಳಿಸ್ತೀನಿ ಅಂತ ತಯಾರು ಮಾಡಿ ಒಪ್ಪಿಸ್ತಾಳೆ. ಈಗ ಆ ಕತೆ ಮುಂದುವರಿಯುತ್ತೆ. ವೈಶಂಪಾಯನರು ಹೇಳ್ತಾರೆ, ಜನ್ಮೇಜಯ, ನಾನು ಕಾರ್ಯವನ್ನು ಮಾಡುತ್ತೇನೆ ಎಂದು ಭೀಮನು ಭರವಸೆಯನ್ನು ಕೊಟ್ಟ ನಂತರ ಭಿಕ್ಷಾಟನೆಗೆ ಹೋಗಿದ್ದ ಯುಧಿಷ್ಠಿರಾದಿಗಳು ಮನೆಗೆ ಬಂದು ತಂದ ಭಿಕ್ಷೆಯನ್ನು ತಾಯಿಯ ಮುಂದಿಟ್ಟು ನಮಸ್ಕರಿಸಿದರು. ಭೀಮನಂದು ಭಿಕ್ಷೆಗೆ ಹೋಗಿರಲಿಲ್ಲ. ಬಕಾಸುರನ ಸಂಹಾರವನ್ನೇ ಕುರಿತು ಯೋಚಿಸುತ್ತಿದ್ದ ಭೀಮನ ಮುಖಭಾವವು ಎಂದಿನಂತೆ ಇರಲಿಲ್ಲ. ಭೀಮನ ಮುಖವನ್ನು ನೋಡಿದೊಡನೆಯೇ ಆ ವಿಷಯವನ್ನು ಯುಧಿಷ್ಠಿರನು ಗ್ರಹಿಸಿ ತಾಯಿಯ ಬಳಿಗೆ ಹೋಗಿ ಕೇಳಿದನು. ಅಮ್ಮ, ಭೀಮಸೇನನು ಏನನ್ನೋ ಯೋಚಿಸುತ್ತಿರುವನು, ಯಾವ ಮಹಾಕಾರ್ಯವನ್ನು ಮಾಡಲು ನಿಶ್ಚಯಿಸಿರುವನೋ. ಇಂದಿನ ಅವನ ಮುಖಲಕ್ಷಣವನ್ನು ನೋಡಿದರೆ ಯಾವುದೋ ಒಂದು ಮಹಾಕಾರ್ಯವನ್ನು ಸಾಧನೆ ಮಾಡುವ ರೀತಿಯಲ್ಲಿ ಯೋಚಿಸುತ್ತಿರುವಂತಿದೆ. ಅಣ್ಣಂದ್ರಿಗೂ ತಮ್ಮಂದ್ರ ಬಗ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಅವ್ರ ಚೇಷ್ಟೆಗಳೇನು, ಅವ್ರು ಏನು ಮಾಡ್ತಾರೆ ಮುಂದಂತ ತಿಳ್ಕೊಂಡ್ಬಿಡ್ತಾರೆ. ಈ ಕಾರ್ಯವನ್ನು ಅವನಾಗಿಯೇ ಮಾಡಲು ಹೊರಟಿರುವನೇ ಅಥವಾ ನಿನ್ನ ಆಜ್ಞಾಧಾರಕನಾಗಿ ಆ ಮಹಾಕಾರ್ಯದ ಸಾಧನೆಯಲ್ಲಿ ಪ್ರವೃತ್ತನಾಗಿರುವನೇ? ಹೇಳುತ್ತಾಯೇ. ಮಗು, ಭೀಮನು ನನ್ನ ಮಾತಿನಂತೆಯೇ ಈ ಬ್ರಾಹ್ಮಣನ ಸಂಸಾರವನ್ನುಳಿಸಲು ಮತ್ತು ಈ ನಗರವನ್ನು ರಾಕ್ಷಸ ಬಾಧೆಯಿಂದ ವಿಮುಕ್ತಿಗೊಳಿಸಲು ನಿಶ್ಚಯಿಸಿರುತ್ತಾನೆ. ಆಗುಹೋಗುಗಳನ್ನು ವಿಚಾರಿಸದೆ ಎಂತಹ ತೀಕ್ಷ್ಣವಾದ ಕಾರ್ಯವನ್ನು ಮಾಡ ಹೊರಟಿರುವೆಯಮ್ಮ. ಈ ಕಾರ್ಯವು ದುಸ್ಸಾಧ್ಯವಾಗಿರುವುದು ಮಾತ್ರವಲ್ಲದೆ ಅಸಾಧುವೂ ಆಗಿರುವುದು. ಪುತ್ರನ ಪರಿತ್ಯಾಗವನ್ನು ಸತ್ಪುರುಷರೆಂದಿಗೂ ಪ್ರಶಂಸಿಸುವುದಿಲ್ಲ. ಬೇರೆಯವರ ಮಗನ ರಕ್ಷಣೆಗಾಗಿ ನಿನ್ನ ಮಗನನ್ನೇ ಬಲಿಗೊಡಲು ಏಕೆ ಒಪ್ಪಿದೆಯಮ್ಮ? ನೀನು ಮಾಡಲು ನಿಶ್ಚಯಿಸಿರುವ ಈ ಕಾರ್ಯವು ಪ್ರಪಂಚದಲ್ಲಿ ಇಂದಿನ ನಡೆನುಡಿಗಳಿಗೂ ಮತ್ತು ವೇದಶಾಸ್ತ್ರಗಳಿಗೂ ವಿರುದ್ಧವಾಗಿದೆ. ಅದರಲ್ಲಿಯೂ ಭೀಮನನ್ನು ಪರಿತ್ಯಾಗ ಮಾಡಲು ನೀನು ನಿಶ್ಚಯಿಸಿರುವುದು ಬಹಳ ದುಃಖವಾಗಿರುವುದು. ಏಕೆಂದರೆ ಅವನಿರುವುದರಿಂದಲೇ ನಾವೆಲ್ಲರೂ ರಾತ್ರಿಯಲ್ಲಿ ನಿರ್ಭಯವಾಗಿ ಮಲಗುತ್ತಿರುವೆವು. ಧೃತರಾಷ್ಟ್ರನ ಮಗನಾದ ದುಷ್ಟ ದುರ್ಯೋಧನನಿಂದ ಅಪಹೃತವಾಗಿರುವ ನಮ್ಮ ರಾಜ್ಯವನ್ನು ಭೀಮನ ಭುಜಬಲದ ಆಸರೆಯಿಂದಲೇ ಪಡೆಯಬಹುದೆಂಬ ಆಸೆಯನ್ನು ಹೊಂದಿರುವೆವು. ಧರ್ಮರಾಜನಿಗೆ ಯಾವತ್ತೂ ಅಷ್ಟೇ ಭೀಮ, ಅರ್ಜುನ ಇವರಿಬ್ಬರೇ ರಾಜ್ಯನ ತಂದುಕೊಡೋ ಸಾಮರ್ಥ್ಯ ಇದೆ ಅಂತ ಇವರಿಬ್ಬರ ಮೇಲೇ ನಂಬಿಕೆ ಇಟ್ಕೊಂಡಿರ್ತಾನೆ. ಅಮ್ಮ, ಭೀಮನ ಅಸದೃಶ ಪರಾಕ್ರಮವನ್ನು ನೆನೆದು ಶಕುನಿ ದುರ್ಯೋಧನರು ರಾತ್ರಿಯ ವೇಳೆಯಲ್ಲಿ ನಿಶ್ಚಿಂತೆಯಿಂದ ನಿದ್ರೆಯನ್ನು ಮಾಡುತ್ತಿಲ್ಲ. ಭೀಮನಿಂದಲ್ಲವೇ ನಾವೆಲ್ಲರೂ ಅರಗಿನ ಮನೆಯಿಂದ ಪಾರಾಗಿ ಬಂದಿರುವುದು. ಇನ್ನೂ ಅನೇಕ ವಿಧವಾದ ಕಷ್ಟಗಳಿಂದ ಭೀಮನು ನಮ್ಮನ್ನು ಪಾರು ಮಾಡಿರುವನು. ಕಪಟಿಯಾದ ಪುರೋಚನನ್ನು ಯಮಲೋಕಕ್ಕೆ ಕಳುಹಿಸಿದ ಇವನೇ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ಅಷ್ಟೈಶ್ವರ್ಯಗಳಿಂದ ಕೂಡಿರುವ ಈ ಪೃಥಿವಿಯು ನಮ್ಮ ಸ್ವಾಧೀನವಾಗುವಂತೆ ಮಾಡುವನೆಂಬ ಭರವಸೆಯನ್ನು ನಾವೀಗಾಗಲೇ ಇಟ್ಟುಕೊಂಡಿರುವೆವು. ಹೀಗಿರುವಾಗ ಇವನನ್ನೇ ಪರಿತ್ಯಾಗ ಮಾಡಲು ನಿಶ್ಚಯಿಸಿಬಿಟ್ಟೆಯಾ? ನಿನಗೆ ವಿವೇಚನಾ ಶಕ್ತಿಯೇ ಹೊರಟು ಹೋಯಿತೆ. ಅನೇಕ ಕಷ್ಟ ಪರಂಪರೆಗಳನ್ನು ಅನುಭವಿಸಿ ನಿನ್ನ ಬುದ್ಧಿಯು ಮಂಕಾಗಿ ಬಿಟ್ಟಿರುವುದೇನಮ್ಮ? ಮಹಾಮಾತೆಯಾದ ಕುಂತಿಯು ಯುಧಿಷ್ಠಿರನ ಮಾತುಗಳನ್ನು ಕೇಳಿ ನಸುನಕ್ಕಿ ಸಮಾಧಾನದಿಂದಲೇ ಹೇಳಿದಳು. ಮಗು, ನೀನು ವೃಕೋದರನ ವಿಷಯವಾಗಿ ಪರಿತಾಪ ಪಡಬೇಕಾದ ಕಾರಣವಿಲ್ಲ.
ನಾನಾದರೂ ವಿವೇಕಶೂನ್ಯಲಾಗಿ ಬುದ್ಧಿಹೀನೆಯಾಗಿರುವುದಿಲ್ಲ. ಈ ಬ್ರಾಹ್ಮಣನ ಮನೆಗೆ ನಾವು ಬಂದ ಮೇಲೆ ನಮ್ಮ ಅನೇಕ ಕಷ್ಟಗಳು ಪರಿಹಾರವಾಗಿವೆ ಮತ್ತು ಈ ಬ್ರಾಹ್ಮಣನು ನಮ್ಮನ್ನು ಬಹಳ ಮರ್ಯಾದೆಯಿಂದಲೂ ಕಾಣುತ್ತಿದ್ದಾನೆ. ದುಷ್ಟ ದುರ್ಯೋಧನನಿಗೂ ನಾವಿಲ್ಲಿರುವುದನ್ನು ತಿಳಿಯಲು ಸಾಧ್ಯವಾಗಿಲ್ಲ. ಆದುದರಿಂದ ಈ ಬ್ರಾಹ್ಮಣನಿಗೆ ಪ್ರತ್ಯುಪಕಾರವನ್ನು ಮಾಡಲು ನಾನು ಈ ಕಾರ್ಯವನ್ನು ಒಪ್ಪಿಕೊಂಡೆನು. ಯಾವನ ವಿಷಯದಲ್ಲಿ ಮಾಡಿದ ಉಪಕಾರವು ವ್ಯರ್ಥವೆನಿಸುವುದಿಲ್ಲವೋ ಅವನೇ ಮಾನವನೆನಿಸುವನು. ಉಪಕಾರ ಮಾಡಿದವನಿಗೆ ಅವನು ಮಾಡಿದುದಕ್ಕಿಂತಲೂ ಬಹುಪಾಲು ಹೆಚ್ಚಾದ ಪ್ರತ್ಯುಪಕಾರವನ್ನು ಮಾಡುವುದು ಕರ್ತವ್ಯವೂ ಆಗಿರುತ್ತದೆ. ಯುಧಿಷ್ಠಿರ, ಭೀಮನ ಪರಾಕ್ರಮವನ್ನು ತಿಳಿದು ನೀನೇಕೆ ಭ್ರಾಂತನಾಗಿರುವೆ? ಹರಗಿನ ಮನೆಯಿಂದ ಪಾರು ಮಾಡಿದ ಮತ್ತು ಹಿಡಿಂಬನನ್ನು ಸಂಹರಿಸಿದ ಭೀಮನ ಸಾಮರ್ಥ್ಯವನ್ನು ಪ್ರತ್ಯಕ್ಷವಾಗಿ ನೋಡಿದ ನಂತರವೇ ನನಗೆ ಭೀಮನ ಪರಾಕ್ರಮದ ವಿಷಯದಲ್ಲಿ ಹೆಚ್ಚು ನಂಬಿಕೆಯುಂಟಾಯಿತು. ಭೀಮನ ಬಹುಶಕ್ತಿಯು 10,000 ಆನೆಗಳ ಶಕ್ತಿಗೆ ಸಾಟಿಯಾಗಿರುವುದೆಂಬುದನ್ನು ನೀನು ಅರಿಯೆಯಾ? 10,000 ಆನೆಗಳ ಬಲ ಇರುತ್ತೆ. ಈ ಕಾರಣದಿಂದಲೇ ಒಂದೊಂದು ಆನೆಯು ಸಮತೂಕವಿರುವ ನಿಮ್ಮೆಲ್ಲರನ್ನೂ ಅವರು ಒಂದೊಂದು ಆನೆಯಷ್ಟು ಭಾರ ಇದ್ದರಂತೆ. ಆಗಿನ ಕಾಲದಲ್ಲಿ 11 ಫೀಟ್ ಇದ್ದರು ಮನುಷ್ಯರು. ಅಷ್ಟು ಸೈಜ್. ಸಿನಿಮಾಗಳಲ್ಲಿ ಎಲ್ಲ ಸಣ್ಣ ಸಣ್ಣವ್ರನ್ನ ಇಟ್ಕೊಂಡೆಲ್ಲ ತೆಗೆದು ಬಿಡ್ತಾರೆ. ಎನ್ ಟಿ ರಾಮರು ಭೀಮನ ರೋಲ್ ಮಾಡ್ತಾನೆ. ಭೀಮ ಹಂಗಿರ್ತಾನೆ. ಭೀಮ ಇನ್ನೂ ಭಯಂಕರವಾಗಿರ್ತಾನೆ. ತುಂಬ ಹೈಟೆಲ್ಲ ಇರುತ್ತೆ. ಅವಾಗ ಆಗಿನ ಕಾಲದಲ್ಲಿ ಹೈಟ್ ಹಂಗಿತ್ತು. ಇವರೇ ಒಂದೊಂದು ಆನೆ ಭಾರ ಇದ್ದಾರಂತೆ. ಅಂದರೆ 5 ಆನೆಗಳನ್ನು ಎತ್ಕೊಂಡೇ ಬಂದಿದ್ದಾನೆ ಭೀಮ. ಎಷ್ಟು ಬಲ ಇರಬೇಕಂತ. ಪ್ರಪಂಚದಲ್ಲಿ ಇವನಿಗೆ ಸಮಾನರಾದ ಬಲಶಾಲಿಗಳು ಬೇರೊಬ್ಬರಿಲ್ಲ. ಯುಧಿಷ್ಠಿರ, ಇವನು ಮಹಾಪರಾಕ್ರಮಿಗಳನ್ನಾದರೂ ಸೋಲಿಸಬಿಡುವನು. ಇಂದ್ರನನ್ನು ಕೂಡ ಪರಾಜಯಗೊಳಿಸುವ ಪರಾಕ್ರಮವು ನನ್ನ ಮಗನಿಗಿರುವುದು. ಒಂದು ಸತಿ ಐರಾವತನ ತರೋದಕ್ಕೋಗಿ ಅಲ್ಲಿ ಕೂಡ ಗುದ್ದಾಡಿ ಗೆದ್ದಿರ್ತಾನೆ. ಅಂದು ನಾನು ಕಂಡ ವೈಚಿತ್ರ್ಯವನ್ನು ಏನೆಂದು ಹೇಳಲಿ? ಹುಟ್ಟಿದ ಮಗುವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದೇನು. ಆಕಸ್ಮಿಕವಾಗಿ ಮಗುವು ತೊಡೆಯಿಂದ ಜಾರಿ ಪರ್ವತದ ತಪ್ಪಲಿನಲ್ಲಿ ಬಿದ್ದಿತು. ಅಷ್ಟು ಮೇಲಿಂದ ಕಲ್ಲು ಬಂಡೆಯ ಮೇಲೆ ಬಿದ್ದರೂ ಮಗುವು ನಗುತ್ತಲೇ ಇದ್ದಿತು. ಕಲ್ಲು ಬಂಡೆ ಮಾತ್ರ ಪುಡಿಯಾಗಿ ಹೋಗಿತ್ತು. ತಾಯಿ ಸಣ್ಣ ವಯಸ್ಸಿನಲ್ಲೇ ನೋಡಿರ್ತಾಳೆ ಅವನು ಭೀಮನ ಪರಾಕ್ರಮ ಏನು ಅಂತ. ಅಂದೇ ನಾನು ಭೀಮನು ಮಹಾಪರಾಕ್ರಮಿ ಎಂಬುದನ್ನು ತಿಳಿದೆನು. ಈ ಕಾರಣದಿಂದಲೇ ನಾನಿವನನ್ನು ಇಂದು ಬ್ರಾಹ್ಮಣನ ಶತ್ರುವಿಗೆ ಎದುರಾಗಿ ಕಳುಹಿಸಲು ನಿಶ್ಚಯಿಸಿರುವೆನು. ಲೋಭದಿಂದಾಗಲಿ ಅಜ್ಞಾನದಿಂದಾಗಲಿ ಅಥವಾ ಮೋಹದಿಂದಾಗಲಿ ನಾನೀ ಕಾರ್ಯವನ್ನು ಮಾಡುತ್ತಿಲ್ಲ. ಬುದ್ಧಿಪೂರ್ವಕವಾಗಿಯೇ ಧರ್ಮರಕ್ಷಣೆಗಾಗಿ ಈ ಕಾರ್ಯವನ್ನು ಭೀಮನಿಂದ ಮಾಡಿಸಲು ನಿಶ್ಚಯಿಸಿರುವೆನು. ಯುಧಿಷ್ಠಿರ, ಈ ಕಾರ್ಯದಿಂದ 2 ವಿಧವಾದ ಪ್ರಯೋಜನಗಳನ್ನು ಹೊಂದುವೆವು. ಉಪಕಾರವನ್ನೆಸಗಿರುವ ಬ್ರಾಹ್ಮಣನಿಗೆ ಪ್ರತ್ಯುಪಕಾರವನ್ನು ಮಾಡುವುದು ಒಂದು. ಈ ನಗರಿಗೆ ಕಂಟಕಪ್ರಾಯನಾಗಿರುವ ರಾಕ್ಷಸನ ಸಂಹಾರದಿಂದ ಧರ್ಮರಕ್ಷಣೆಯಾಗುವುದು ಮತ್ತೊಂದು. ಕ್ಷತ್ರಿಯನಾದವನು ಬ್ರಾಹ್ಮಣನಿಗೆ ಯಾವುದಾದರೊಂದು ರೀತಿಯಲ್ಲಿ ಸಹಾಯ ಮಾಡಿದರೆ ಪುಣ್ಯಲೋಕಗಳನ್ನು ಹೊಂದುತ್ತಾನೆ. ಕ್ಷತ್ರಿಯನು ಮತ್ತೊಬ್ಬ ಕ್ಷತ್ರಿಯನಿಗೆ ಪ್ರಾಣರಕ್ಷಣೆಯಲ್ಲಿ ಸಹಾಯ ಮಾಡುವುದರಿಂದ ಶಾಶ್ವತವಾದ ಕೀರ್ತಿಯನ್ನು, ವೈಶ್ಯನಿಗೆ ಸಹಾಯ ಮಾಡುವುದರಿಂದ ಲೋಕಪ್ರಸಿದ್ಧಿಯನ್ನು ಹೊಂದುವನು. ಶರಣಾಗತನಾಗಿ ಬಂದ ಶೂದ್ರನನ್ನು ಕ್ಷತ್ರಿಯನು ಸಂರಕ್ಷಿಸಲೇಬೇಕು. ಅದರಿಂದ ಅವನು ರಾಜರಿಂದಲೂ ಗೌರವಿಸಲ್ಪಡುವ ಧನ ಧಾನ್ಯ ಸಮೃದ್ಧವಾದ ಸದ್ವಂಶದಲ್ಲಿ ಜನ್ಮ ತಾಳುವನು. ಈ ವಿಷಯವನ್ನು ನನಗೆ ಮಹರ್ಷಿಗಳಾದ ವ್ಯಾಸರೇ ತಿಳಿಸಿರುವರು. ಯುಧಿಷ್ಠಿರ, ಆದ್ದರಿಂದಲೇ ನಾನಿಂದು ಬ್ರಾಹ್ಮಣನಿಗೆ ಪ್ರತ್ಯುಪಕಾರವನ್ನು ಮಾಡಲು ನಿಶ್ಚಯಿಸಿ ಈ ಕಾರ್ಯಕ್ಕೆ ಭೀಮಸೇನನ್ನೇ ನಿಯೋಜಿಸಿರುವೆನು. ವೈಶಂಪಾಯನರು ಹೇಳ್ತಾ, ಜನ್ಮೇಜಯ, ತಾಯಿಯ ಮಾತನ್ನು ಕೇಳಿ ಯುಧಿಷ್ಠಿರನಿಗೆ ಕುಂತಿಯ ನಿರ್ಧಾರವು ಸರಿ ಎನ್ನಿಸಿತು. ಭೀಮಸೇನನು ಬಕನಿಗೆ ಬಲಿಯಾಗಿ ಬಿಡುವನೆಂಬ ಭ್ರಾಂತಿಯೂ ಹೋಯಿತು. ಅಂತೆಯೇ ತಾಯಿಗೆ ಹೇಳಿದನು.
ತಾಯೇ, ಕರುಣೆಯಿಂದ ಬುದ್ಧಿಪೂರ್ವಕವಾಗಿಯೇ ಬ್ರಾಹ್ಮಣನ ಕಷ್ಟವನ್ನು ನಿವಾರಿಸಲು ನಿಶ್ಚಯಿಸಿರುವುದು ನಿನಗೆ ಯುಕ್ತವಾಗಿಯೇ ಇದೆ. ಬ್ರಾಹ್ಮಣನ ಸಲುವಾಗಿ ನೀನಿಷ್ಟು ದಯಾಪರಲಾಗಿರುವುದರಿಂದ ನೀನು ಯೋಚಿಸಿರುವಂತೆಯೇ ಭೀಮಸೇನನು ನಿಶ್ಚಯವಾಗಿಯೂ ಬಕಾಸುರನನ್ನು ಕೊಂದು ವಿಜಯಿಯಾಗಿ ಬರುವುದರಲ್ಲಿ ಸಂಶಯವೇ ಇಲ್ಲವಮ್ಮ. ಆದರೆ ಇದೊಂದು ವಿಷಯವನ್ನು ಮಾತ್ರ ಬ್ರಾಹ್ಮಣನಿಗೆ ಹೇಳಬೇಕು. ಬಕಾಸುರನನ್ನು ಕೊಂದವರ್ಯಾರೆಂಬ ಸುಳಿವು ಈ ಪಟ್ಟಣದಲ್ಲಿರುವ ನಾಗರಿಕರ್ಯಾರಿಗೂ ತಿಳಿಯಬಾರದು. ಇದನ್ನು ಯಾರಲ್ಲಿಯೂ ತಿಳಿಸುವುದಿಲ್ಲವೆಂಬ ಅಭಿವಚನವನ್ನು ನಾವು ಬ್ರಾಹ್ಮಣನಿಂದ ತೆಗೆದುಕೊಳ್ಳಬೇಕು. ಇದೆಲ್ಲ ಇಂಪಾರ್ಟೆಂಟು. ಯುಧಿಷ್ಠಿರ ಭಯ ಪಡ್ತಾ ಇರೋದು ಇನ್ಫಾರ್ಮೇಷನ್ ಲೀಕ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಅವರೇನೋ ಸತ್ತೋಗಿದ್ದಾರೆ ಪಾಂಡವರು ಅಂತ ದುರ್ಯೋಧನ ಅಂದ್ಕೊಂಡಿದ್ದಾನೆ. ಅದಕ್ಕೆ ಈಗೇನು ಇವ್ರನ್ನ ಸಾಯಿಸೋ ಪ್ಲ್ಯಾನ್ಗಳಾಗ್ತಾ ಇಲ್ಲ. ಇವ್ರು ಬದುಕಿದ್ದಾರೆ ಅಂತ ಗೊತ್ತಾದರೆ ಇನ್ನೂ ಹೆಚ್ಚು ಪ್ಲ್ಯಾನ್ಗಳಾಗ್ಬಿಟ್ಟು ಸಾಯಿಸೋ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಪೂರ್ವಾಪರ ವಿಮೋಚನೆಯುಳ್ಳ ಕುಂತಿಯು ಈ ವಿಷಯವನ್ನು ಮೊದಲೇ ಬ್ರಾಹ್ಮಣನಿಗೆ ಹೇಳಿದಳು. ರಾತ್ರಿಯು ಕಳೆಯಿತು. ಭೀಮಸೇನನು ರಾಕ್ಷಸನಿಗಾಗಿ ಸಿದ್ಧಪಡಿಸಿದ್ದ ಆಹಾರದ ಬಂಡಿಯನ್ನು ಹೊಡೆದುಕೊಂಡು ರಾಕ್ಷಸನಿದ್ದೆಡೆಗೆ ಹೊರಟನು. ಆ ಮಹಾ ಅರಣ್ಯದಲ್ಲಿ ರಾಕ್ಷಸನ ನಿವಾಸಕ್ಕೆ ಎದುರಾಗಿ ಬಂಡಿಯನ್ನು ನಿಲ್ಲಿಸಿದ್ದನು. ಬಕಾಸುರ, ಓಡಿಬಾ ಎಂದು ಹೆಸರು ಹಿಡಿದು ಕೂಗುತ್ತಾ ರಾಕ್ಷಸನಿಗಾಗಿ ತಂದಿದ್ದ ಅನ್ನದ ರಾಶಿಯನ್ನು ತಿನ್ನಲು ಮೊದಲು ಮಾಡಿದನು. ರಾಕ್ಷಸನನ್ನು ನಾಮನಿರ್ದೇಶನದಿಂದ ಕರೆದ ಮಹಾನುಭಾವರು ಅದುವರೆಗೂ ಯಾರೂ ಇರಲಿಲ್ಲ. ಬಕಾಸುರನಿಗಿದು ಹೊಸ ಅನುಭವ. ಭೀಮನ ಕೂಗನ್ನು ಕೇಳಿ ರಾಕ್ಷಸನಿಗೆ ಕೋಪಾವೇಶ ಉಂಟಾಯಿತು. ಒಡನೆಯೇ ತನ್ನ ನಿವಾಸವನ್ನು ಬಿಟ್ಟು ಭೀಮನಿದ್ದೆಡೆಗೆ ಧಾವಿಸಿದನು. ಮಹಾಕಾಯನಾದ, ಲೋಹಿತಾಕ್ಷನಾದ, ಕೆಂಪಾದ ಕೇಶ ಶ್ಮಶ್ರುಗಳಿಂದ ಕೂಡಿದ್ದ ಭಯಂಕರನಾದ ರಾಕ್ಷಸನು ಕೋಪಾವೇಶದಿಂದ ಭೂಮಿಯನ್ನೇ ಸೀಳಿಬಿಡುವನೋ ಎಂಬ ಭ್ರಾಂತಿಯನ್ನುಂಟು ಮಾಡುವವನಾಗಿದ್ದನು. ಅವನ ಬಾಯಿಯು ಮತ್ತು 2 ಕಿವಿಗಳು ಸೇರಿದಂತೆಯೇ ಇದ್ದುವು. ಅವನ ಹುಬ್ಬುಗಳ ಮೇಲ್ಭಾಗದಲ್ಲಿ 3 ಗೆರೆಗಳು ಮೂಡಿದ್ದವು. ರಾಕ್ಷಸನೇ ಎದುರಾಗಿ ಬಂದು ನಿಂತಿದ್ದರೂ ಭೀಮಸೇನನು ತಲೆಯನ್ನು ಮೇಲಕ್ಕೆ ಎತ್ತಲೇ ಇಲ್ಲ. ರಾಕ್ಷಸನಿಗಾಗಿ ತಂದಿದ್ದ ಆಹಾರವನ್ನೆಲ್ಲ ಒಂದೊಂದನ್ನಾಗಿ ಮುಗಿಸುತ್ತಿದ್ದನು. ಕನಸು ನನಸುಗಳಲ್ಲಿಯೂ ಯೋಚಿಸಿದಂತಹ ದೃಶ್ಯವನ್ನು ರಾಕ್ಷಸನು ನೋಡಿದಾಗ ಅವನಿಗುಂಟಾದ ಕೋಪದ ಆವೇಗವನ್ನು ವರ್ಣಿಸಲು ಸಾಧ್ಯವಾಗುವುದೇ? ಕೋಪದಿಂದ ಕಟಕಟನೆ ಕಡಿದ ರಾಕ್ಷಸನ ಹಲ್ಲುಗಳ ಶಬ್ದವು ಗುಡುಗಿನಂತೆಯೇ ಅರಣ್ಯದ ಸುತ್ತಲೂ ಪ್ರತಿಧ್ವನಿತವಾಯಿತು. ಮೊದಲೇ ಅಗಲವಾಗಿದ್ದ ಕಣ್ಣುಗಳನ್ನು ಮತ್ತಷ್ಟು ಹಿಗ್ಗಿಸಿ ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದು ಭೀಮನನ್ನು ಕುರಿತು ಹೇಳಿದನು. ಯಮಾಲಯಕ್ಕೆ ಹೋಗಲಿಚ್ಛಿಸಿ ಬಂದಿರುವ ಈ ಮಂದಬುದ್ಧಿಯು ಯಾರು? ನನ್ನ ಎದುರಿನಲ್ಲಿಯೇ ನನಗಾಗಿ ತಂದಿರುವ ಆಹಾರವನ್ನು ತಿನ್ನುತ್ತಿರುವನಲ್ಲ. ಆಹೋ, ಓ ಮೂಢ! ರಾಕ್ಷಸನ ಗರ್ಜನೆಯು ಸಿಡಿಲಿನಂತೆ ಇದ್ದಿತು. ಅಲ್ಲಿದ್ದ ಪ್ರಾಣಿಗಳೆಲ್ಲವೂ ರಾಕ್ಷಸನ ಗರ್ಜನೆಯನ್ನು ಕೇಳಿ ಓಡುತ್ತಿದ್ದವು. ಆದರೆ ರಾಕ್ಷಸನ ಮುಂದೆಯೇ ಆಹಾರವನ್ನು ತಿನ್ನುತ್ತಾ ಕುಳಿತಿದ್ದ ಭೀಮನು ರಾಕ್ಷಸನ ಗರ್ಜನೆಯನ್ನು ಲಕ್ಷಿಸಿದಂತೆಯೇ ಕಾಣಲಿಲ್ಲ. ಅವನಿಗೆ ಯಾವ ಲೆಕ್ಕ? ಒರೆಗಣ್ಣಿನಿಂದ ಒಮ್ಮೆ ರಾಕ್ಷಸನನ್ನು ನೋಡಿ ನಸುನಕ್ಕು ತನ್ನ ಕಾರ್ಯವನ್ನು ಮುಂದುವರಿಸಿದನು. ಆ ಸಂದರ್ಭದಲ್ಲಿ ರಾಕ್ಷಸನಿಗುಂಟಾದ ಕೋಪಕ್ಕೆ ಮಿತಿಯೇ ಇರಲಿಲ್ಲ. ಭಯಂಕರವಾಗಿ ಗರ್ಜನೆ ಮಾಡುತ್ತಾ 2 ತೋಳುಗಳನ್ನು ಮೇಲೆತ್ತುಕೊಂಡು ಭೀಮನನ್ನು ಒಂದೇ ಹೊಡೆತದಿಂದಲೇ ಮುಗಿಸಿಬಿಡಬೇಕೆಂದು ಅವನ ಸಮೀಪಕ್ಕೆ ಹಾರಿದನು. ಆಗಲೂ ಭೀಮನು ಮುಷ್ಟಾನ್ನ ಭೋಜನವನ್ನು ಬಿಟ್ಟು ಮೇಲಕ್ಕೇಳಲಿಲ್ಲ. ಹತ್ತಿರದಲ್ಲಿಯೇ ಪರ್ವತೋಪಮನಾಗಿ ನಿಂತಿದ್ದ ರಾಕ್ಷಸನನ್ನು ಪುನಃ ಒರೆಗಣ್ಣಿನಿಂದೊಮ್ಮೆ ನೋಡಿ ಬಂಡಿಯಲ್ಲಿದ್ದ ಆಹಾರವನ್ನೆಲ್ಲ ಮುಗಿಸಿಯೇ ಬಿಡಬೇಕೆಂಬ ನಿಶ್ಚಯದಿಂದ ಕುಳಿತಿರುವನೋ ಎಂಬಂತೆ ನಿರ್ಭಯನಾಗಿ ನಿಶ್ಚಲನಾಗಿ ಊಟ ಮಾಡುತ್ತಲೇ ಇದ್ದನು. ಅಂತಹ ಅಪಮಾನವನ್ನು ರಾಕ್ಷಸನು ಸಹಿಸಿಯಾನೆ. ತನ್ನೆರಡು ಕೈಗಳನ್ನು ಮೇಲಕ್ಕೆತ್ತಿ ಭೀಮನ ಬೆನ್ನಿನ ಮೇಲೆ ರಭಸದಿಂದ ಗುದ್ದಿದನು. ಆ ಹೊಡೆತದಿಂದ ಭೀಮಸೇನನು ಯಮಾಲಯಕ್ಕೆ ಹೋಗಿಬಿಟ್ಟಿರುವನೆಂದು ರಾಕ್ಷಸ ಭ್ರಾಂತಿಗೆ ಆಯಿತು. ಆದರೆ ಭೀಮಸೇನನಿಗೆ ರಾಕ್ಷಸನು ಗುದ್ದಿದ ಅರಿವು ಉಂಟಾಯಿತೋ ಇಲ್ಲವೋ ತಿಳಿಯದು. ಸೊಳ್ಳೆ ಖಚಿತಂಗೆ ಅನಿಸಿದೆ ಅವರಿಗೆ. ಏಕೆಂದರೆ ಅಂತಹ ಬಲವಾದ ಏಟು ಬಿದ್ದರೂ ಭೀಮನ ಬಾಯಿಗೆ ನುಸುಳುತ್ತಿದ್ದ ಒಂದು ತುತ್ತು ಹಿಂಚು ಮುಂಚಾಗಲಿಲ್ಲ. ಭೋಜನವು ಯಥಾರೀತಿಯಾಗಿಯೇ ಸಾಗುತ್ತಿತ್ತು.
ರಾಕ್ಷಸನಿಗೆ ಮುಂದೇನು ಮಾಡಬೇಕೆಂಬುದೇ ತೋರಲಿಲ್ಲ. ಸಮೀಪದಲ್ಲಿಯೇ ಇದ್ದ ಮಹಾವೃಕ್ಷವೊಂದನ್ನು ಕಿತ್ತು ಭೀಮನನ್ನು ಅಪ್ಪಳಿಸಿ ಬಿಡಬೇಕೆಂದು ಮುಂದೆ ಬಂದನು. ಅಷ್ಟರೊಳಗಾಗಿ ಭೀಮಸೇನನು ತಂದಿದ್ದ ಅನ್ನವನ್ನೆಲ್ಲ ಮುಗಿಸಿ ನೀರನ್ನು ಕುಡಿದು ಕೈ ತೊಳೆದು ಮಂದಹಾಸವನ್ನು ಬೀರುತ್ತಾ ಬಕನಿಗೆ ಎದುರಾಗಿ ನಿಂತು ಯುದ್ಧಕ್ಕೆ ಸಿದ್ಧನಾದನು. ರಾಕ್ಷಸನನ್ನು ಅಪಹಾಸ್ಯ ಮಾಡುತ್ತಾ ಅವನು ತಂದಿದ್ದ ಮಹಾವೃಕ್ಷವನ್ನು ಎಡಗೈಯಿಂದಲೇ ಕಿತ್ತುಕೊಂಡು ಅದರಿಂದ ಹೆಚ್ಚು ಕುಪಿತನಾದ ರಾಕ್ಷಸನು ಇನ್ನೂ ಹಲವಾರು ವೃಕ್ಷಗಳನ್ನು ಕಿತ್ತು ಭೀಮಸೇನನೆಡೆಗೆ ರಭಸದಿಂದ ಎಸೆದನು. ಭೀಮಸೇನನು ಅದೇ ವೃಕ್ಷಗಳಿಂದಲೇ ದ್ವಿಗುಣಿತ ವೇಗದಿಂದ ರಾಕ್ಷಸನಿಗೆ ಗುರಿಯಿಟ್ಟು ಹೊಡೆಯುತ್ತಿದ್ದನು. ದೊಡ್ಡ ದೊಡ್ಡ ಮರಗಳನ್ನು ಕಿತ್ಕೊಂಡು ಹೊಡೆದಾಡ್ಕೊತಾ ಇದ್ರಿ ಅಂದರೆ ಎಷ್ಟು ಮಹಾ ಶರೀರಗಳಾಗಿರ್ಬೋದು. ನರರಾಕ್ಷಸರಿಗೆ ನಡೆದ ವೃಕ್ಷ ಯುದ್ಧದ ಕಾರಣದಿಂದ ಕೆಲವು ನಿಮಿಷಗಳಲ್ಲಿ ಆ ಮಹಾರಣ್ಯವು ವೃಕ್ಷರಹಿತವಾಯಿತು. ಕಾಡಲ್ಲಿರೋ ಮರಗಳೆಲ್ಲ ಕಿತ್ತುಬಿಟ್ಟಿದ್ದಾರೆ. ರಾಕ್ಷಸನಿಗೆ ಮುಂದೆ ಕೀಳಲು ಮರಗಳೇ ಸಿಕ್ಕಲಿಲ್ಲ. ಬಕಾಸುರನು, ನರಾಧಮನೇ, ನಾನ್ಯಾರೆಂದು ತಿಳಿದಿರುವೆಯ? ನಾನು ಬಕಾಸುರನೆಂಬುದು ನಿನಗಿನ್ನೂ ತಿಳಿಯದೆ ಎಂದು ಗರ್ಜನೆ ಮಾಡುತ್ತಾ ವೇಗದಿಂದ ಭೀಮನನ್ನು ಬಾಚಿ ದಬ್ಬಿದನು. ಮಹಾಪರಾಕ್ರಮಿಯಾದ ಭೀಮನು ರಾಕ್ಷಸನನ್ನು ಪ್ರತಿಯಾಗಿ ದಪ್ಪಿಕೊಂಡು ಅತ್ತಲಿತ್ತ ಎಳೆದಾಡಿದನು. ಭೀಮನನ್ನು ಎಳೆದಾಡಿ ಮತ್ತು ಭೀಮನಿಂದಲೂ ಎಳೆದಾಡಲ್ಪಟ್ಟವನಾಗಿ ರಾಕ್ಷಸನು ಬಹಳ ಆಯಾಸಗೊಂಡನು. ಇಬ್ಬರ ಎಳೆದಾಡುವಿಕೆಯಿಂದ ಭೂಮಿಯೇ ತತ್ತರಿಸಿತು. ಅಲ್ಲಿಯೇ ಬುಡಮೇಲಾಗಿ ಬಿದ್ದಿದ್ದ ಮಹಾವೃಕ್ಷಗಳು ಚೂರ್ಣಿತವಾದವು. ಭೀಮಸೇನನು ಆಯಾಸಗೊಂಡಿದ್ದ ರಾಕ್ಷಸನನ್ನು ಭೂಮಿಯಲ್ಲಿ ಕೆಡವಿಕೊಂಡು ಮರ್ದಿಸಿ ಎರಡು ಮಂಡಿಗಳಿಂದಲೂ ರಾಕ್ಷಸನನ್ನು ಬಲವಾಗಿ ಪ್ರಹರಿಸಿದನು. ಪ್ರಾಣ ಬಿಡಲಾಗದ ಸಂಕಟದಿಂದ ಒದ್ದಾಡುತ್ತಿದ್ದ ರಾಕ್ಷಸನನ್ನು ಹಿಂದು ಮುಂದಾಗಿ ಹಾಕಿ ಅವನ ಬೆನ್ನಿನ ಮೇಲೆ ಮಂಡಿಯನ್ನೂರಿಕೊಂಡು ಬಲಗೈಯಿಂದ ಕತ್ತನ್ನು, ಎಡಗೈಯಿಂದ ರಾಕ್ಷಸನು ನುಟ್ಟಿದ್ದ ಬಟ್ಟೆಯನ್ನು ಹಿಡಿದು ಬಲವಾಗಿ ಬಗ್ಗಿಸಿದನು. ಭೀಮನು ಹೀಗೆ ಘೋರ ರಾಕ್ಷಸನ ಶರೀರವನ್ನು ಭಗ್ನಗೊಳಿಸುತ್ತಲೇ ರಾಕ್ಷಸನ ಬಾಯಿಂದ ರಕ್ತ ಪ್ರವಾಹವೇ ಹೊರಬಂದಿತು. ಜನಮೇಜಯ, ಮುರಿದು ಹೋದ ಪಕ್ಕೆಲುಬುಗಳುಳ್ಳವನಾಗಿದ್ದ ಪರ್ವತೋಪಮಾನನಾಗಿದ್ದ ಬಕಾಸುರನು ಗಟ್ಟಿಯಾಗಿ ಚೀತ್ಕಾರ ಮಾಡುತ್ತಾ ಪ್ರಾಣ ತೊರೆದನು. ಆ ಭೈರವಸ್ವವನ್ನು ಕೇಳಿದ ಬಕಾಸುರನ ಬಂಧು ದಾಯಾದರೆಲ್ಲರೂ ತಮ್ಮ ಪರಿಚಾರಕರೊಡನೆ ಭೀಮನಿದ್ದೆಡೆಗೆ ಓಡಿ ಬಂದರು. ತಮ್ಮ ರಾಜನಾದ ಬಕಾಸುರನು ಪರ್ವತದಂತೆ ಸತ್ತು ಬಿದ್ದಿರುವುದನ್ನು ನೋಡಿ ಎಲ್ಲರೂ ಭೀತರಾದರು. ಭೀಮನಿಂದ ತಮ್ಮ ಅವಸಾನವು ಆಗಿಬಿಡಬಹುದೆಂದು ಅನೇಕ ರಾಕ್ಷಸರು ನಡುಗಿದರು. ಭೀಮನು ಭಯದಿಂದ ವಿಹ್ವಲರಾಗಿದ್ದ ರಾಕ್ಷಸರನ್ನು ಕುರಿತು ಹೇಳಿದನು, ಇನ್ನು ಮುಂದೆ ನೀವು ಮಾನವರನ್ನು ಕೊಲ್ಲಲೇ ಕೂಡದು. ನಿಮ್ಮಲ್ಯಾರಾದರೂ ಮಾನವರನ್ನು ಕೊಂದರೆ ಅವರಿಗೂ ಈ ಬಕನಿಗಾದ ಗತಿಯೇ ಉಂಟಾದೀತು. ಇನ್ನು ಮುಂದೆ ಮಾನವರನ್ನು ಕೊಲ್ಲುವುದಿಲ್ಲವೆಂದು ನನ್ನ ಮುಂದೆ ನೀವೆಲ್ಲರೂ ಪ್ರತಿಜ್ಞೆ ಮಾಡಿ ಇಲ್ಲಿಂದ ಹೋಗಬಹುದು ಅಂತಾನೆ. ರಾಕ್ಷಸರೆಲ್ಲರೂ ಹಾಗೆಯೇ ಆಗಲೆಂದು ಹೇಳಿ ಅವನು ಹೇಳಿದಂತೆಯೇ ಪ್ರತಿಜ್ಞೆ ಮಾಡಿ ಹೊರಟು ಹೋದರು. ಅಂದಿನಿಂದ ಅವರು ಮಾನವರ ವಿಷಯದಲ್ಲಿ ಬಹಳ ಸೌಮ್ಯತೆಯಿಂದಲೇ ವರ್ತಿಸತೊಡಗಿದರು. ಬಕನ ಬಂಧು ಮಿತ್ರರಲ್ಲಿ ಕೆಲವರು ಭೀಮನ ಪರಾಕ್ರಮವನ್ನು ತಿಳಿದು ಭೀತರಾಗಿ ಆ ಪ್ರದೇಶವನ್ನೇ ಬಿಟ್ಟು ಓಡಿ ಹೋದರು. ಅನಂತರ ಭೀಮನು ರಾಕ್ಷಸನ ಹೆಣವನ್ನು ಎಳೆದು ತಂದು ನಗರದ ದ್ವಾರದಲ್ಲಿ ಹಾಕಿ ಯಾರಿಗೂ ತಿಳಿಯದಂತೆ ಮನೆಗೆ ಹಿಂದಿರುಗಿ ಬಂದನು. ಮನೆಗೆ ಬಂದೊಡನೆಯೇ ಭೀಮನು ನಡೆದ ಸಂಗತಿಯನ್ನೆಲ್ಲವನ್ನು ಯುಧಿಷ್ಠಿರನಿಗೆ ವಿವರವಾಗಿ ತಿಳಿಸಿದನು. ಇಲ್ಲಿನ್ನೂ ಒಂದು ದೊಡ್ಡ ವಿಷಯ ನಡೆದಿರುತ್ತೆ. ಈ 5 ಜನ ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ಭೀಮ, ಬಕಾಸುರ, ಕೀಚಕ, ಜರಾಸಂಧ, ದುರ್ಯೋಧನ, ದುಶ್ಯಾಸನ. ಈ 5 ಜನದ ಜಾತಕ ಹೆಂಗಿರುತ್ತಂದರೆ, ಈ 5 ಜನರಲ್ಲಿ ಮೊದಲು ಯಾರು ಇನ್ನೊಬ್ಬನನ್ನು ಸಾಯಿಸ್ತಾನೋ ಮಿಕ್ಕಿದ್ದು 3 ಜನ ಅವನೇ ಸಾಯಿಸ್ತಾನೆ ಅಂತ. ಆ 5 ಜನರ ಒಳಗಡೆ ಇದು ಮೊದಲನೇ ಯುದ್ಧವಾಗಿತ್ತು. ಕೃಷ್ಣ ಮಲ್ಕೊಂಡಿರೋಂಥ ಕೃಷ್ಣ ರುಕ್ಮಿಣಿಯವರ ಪಕ್ಕದಲ್ಲಿದ್ದಾಗ ಎದ್ದು ಕೂತ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಏನಾಯಿತು ಪ್ರಭು, ಏನಾಯಿತು ಹಿಂಗೆ ಎಚ್ಚರ ಅಂದರೆ, ಇವತ್ತು ಭೀಮ ಬಕಾಸುರ ಯುದ್ಧ ನಡೀತಾ ಇದೆ, ಇವತ್ತು ಯಾರು ಗೆಲ್ತಾರೋ ಅವ್ರ ಕೈಲಿ ಇನ್ನೂ 3 ಜನ ಸಾಯ್ತಾರೆ ಅಂದ್ಬಿಟ್ಟು. ಅದಕ್ಕೆ ಭೀಮನ ಕೈಯಲ್ಲೇ ಜರಾಸಂಧ ಸಾಯ್ತಾನೆ, ದುರ್ಯೋಧನ ಸಾಯ್ತಾನೆ, ಕೀಚಕ ಸಾಯ್ತಾನೆ, ಮತ್ತು ಈ ದುಶ್ಯಾಸನ ಕೂಡ ಸಾಯ್ತಾನೆ. ಆದ್ದರಿಂದ
ಇವತ್ತು ತುಂಬ ಇಂಪಾರ್ಟೆಂಟು ಅಂದ್ಬಿಟ್ಟು ಅಲ್ಲಿ ಧ್ಯಾನದಿಂದ ಶಕ್ತಿ ಪ್ರಸಾರಣೆ ಮಾಡ್ತಾ ಇರ್ತಾನೆ ಭೀಮನಿಗೆ. ಭೀಮ ಏನೋ ಓವರ್ ಕಾನ್ಫಿಡೆಂಟ್ ಯುದ್ಧ ಮಾಡ್ತಿದ್ದ, ಬಟ್ ಈಕ್ವಲ್ ಆಗಿ ಬಕಾಸುರ ಕೂಡ ಅಷ್ಟೇ ಬಲವಂತನಾಗಿದ್ದ. ಅದು ಮತ್ತೆ ಮುಂದೆ ಬರುತ್ತೆ ಅದು ಸ್ಟೋರಿ. ಮರುದಿನ ಬೆಳಿಗ್ಗೆ ನಗರ ದ್ವಾರದ ಕಡೆಗೆ ಹೋದ ಪಟ್ಟಣಿಗರು ಪರ್ವತ ಶಿಖರದಂತೆ ರಕ್ತಸಿಕ್ತನಾಗಿ ಬಿದ್ದಿದ್ದ ಬಕಾಸುರನನ್ನು ಕಂಡು ಚಕಿತರಾದರು. ಪ್ರೇಕ್ಷಕರ ರೋಮಕೋಟಿಗಳು ರೋಮಾಂಚನದಿಂದ ನಿಮಿರಿ ನಿಂತುವು. ಕನಸಿನಲ್ಲಿಯೂ ನೆನೆಯಲಾಗದ ದೃಶ್ಯವೂ ಅದಾಗಿದ್ದಿತು. ಬಕಾಸುರನು ಸತ್ತು ಬಿದ್ದಿರೋ ವಾರ್ತೆಯು ಕ್ಷಣ ಮಾತ್ರದಲ್ಲಿ ಏಕಚಕ್ರ ನಗರಿಯಲ್ಲಿದ್ದವರೆಲ್ಲರಿಗೂ ತಿಳಿಯಿತು. ಹೆಂಗಸರು, ಮಕ್ಕಳು, ಮುದುಕರು ಎಲ್ಲರೂ ಸತ್ತು ಬಿದ್ದಿರುವ ಬಕಾಸುರನನ್ನು ನೋಡುವ ಕುತೂಹಲದಿಂದ ಊರ ಬಾಗಿಲಿಗೆ ಸಾಲು ಸಾಲಾಗಿ ಬರತೊಡಗಿದರು. ಬಕನನ್ನು ಕೊಂದಿರುವ ಅತಿಮಾನುಷವಾದ ರೀತಿಯನ್ನು ಕಂಡು ಸಕಲರು ಆಶ್ಚರ್ಯಭರಿತರಾದರು. ಊರಿಗೆ ಮೃತ್ಯು ಸ್ವರೂಪನಾಗಿದ್ದ ಬಕಾಸುರನ ಸಂಹಾರವಾದುದಕ್ಕಾಗಿ ಪಟ್ಟಣಿಗರೆಲ್ಲರೂ ತಮ್ಮ ಕುಲದೇವತೆಗಳಿಗೆ ಪೂಜಾದಿಗಳನ್ನು ಸಲ್ಲಿಸಿದರು. ಸಂಹಾರ ಮಾಡಿದವನನ್ನು ತಿಳಿದುಕೊಳ್ಳುವ ಕುತೂಹಲದಿಂದ ಪಟ್ಟಣಿಗರು ಅಂದಿನ ಸರದಿಯು ಯಾರದೆಂಬುದನ್ನು ತಿಳಿದು ಎಲ್ಲರೂ ಕೂಡಿ ಬ್ರಾಹ್ಮಣನ ಮನೆಗೆ ಹೋದರು. ರಾಕ್ಷಸನನ್ನು ಕೊಂದು ಮಹಾನುಭಾವನಾರೆಂಬ ವಿಷಯವನ್ನು ತಿಳಿಸಬೇಕೆಂದು ಬ್ರಾಹ್ಮಣನನ್ನು ಕೇಳಿದರು. ಬ್ರಾಹ್ಮಣನು ತಾನು ಕುಂತಿಗಿತ್ತಿದ್ದ ಅಭಿವಚನದಂತೆ ನಡೆದು ವಿಷಯಗಳೆಲ್ಲವನ್ನೂ ವಿಶದವಾಗಿ ಹೇಳಲು ಇಚ್ಛೆ ಪಡಲಿಲ್ಲ. ಆದರೂ ಹೇಳದೆ ಸುಮ್ಮನಿರಲು ಕೂಡ ಸಾಧ್ಯವಾಗಲಿಲ್ಲ. ಬ್ರಾಹ್ಮಣನು ಪಟ್ಟಣಿಗರನ್ನು ಕುರಿತು ಹೇಳಿದನು. ನಮಗೊದಗಿದ ಆಪತ್ತನ್ನು ಚಿಂತಿಸುತ್ತಾ ನಮ್ಮ ಮನೆಯಲ್ಲಿ ನಾವು ದುಃಖಿಸುತ್ತಾ ಕುಳಿತಿದ್ದೆವು. ಆ ಸಮಯಕ್ಕೆ ಸರಿಯಾಗಿ ಬ್ರಾಹ್ಮಣ ಸಿದ್ಧ ಪುರುಷನೊಬ್ಬನು ಮನೆಯೊಳಕ್ಕೆ ಬಂದು ನಮ್ಮ ದುಃಖಕ್ಕೆ ಕಾರಣವನ್ನು, ನಗರಕ್ಕೆ ಒದಗಿರುವ ಕಷ್ಟವನ್ನು ಕೂಲಂಕುಷವಾಗಿ ತಿಳಿದುಕೊಂಡನು. ನಮ್ಮನ್ನು ಸಂತೈಸುತ್ತಾ ಹೀಗೆಂದು ಹೇಳಿದನು. ಬ್ರಾಹ್ಮಣ, ನೀನು ದುಃಖ ಪಡುವ ಕಾರಣವಿಲ್ಲ. ಇಂದು ನಾನೇ ಆ ರಾಕ್ಷಸನಿಗೆ ಆಹಾರವನ್ನು ತೆಗೆದುಕೊಂಡು ಹೋಗುತ್ತೇನೆ. ನನಗಾಗಿ ನೀನು ಸ್ವಲ್ಪವೂ ಭಯಪಡಬೇಕಾಗಿಲ್ಲ ಎಂದು ಹೇಳಿ ರಾಕ್ಷಸನಿಗಾಗಿ ಸಿದ್ಧಪಡಿಸಿದ್ದ ಅನ್ನದ ಬಂಡಿಯನ್ನು ತಾನೇ ಹೊದೆದುಕೊಂಡು ಹೋದನು. ಈ ಲೋಕ ಕಲ್ಯಾಣ ಕಾರ್ಯವು ನಿಶ್ಚಯವಾಗಿ ಆ ಸಿದ್ಧಪುರುಷನಿಂದಲೇ ನಡೆದಿರಬೇಕು ಅಂತ ಹಿಂಗೆ ಹೇಳಿಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಟು ಪಟ್ಟಣದಲ್ಲಿದ್ದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಲ್ಲರೂ ಬ್ರಾಹ್ಮಣನ ಮಾತನ್ನು ಕೇಳಿ ಆಶ್ಚರ್ಯಭರಿತರಾದರು ಹಾಗೂ ಸಂತುಷ್ಟರೂ ಆದರು. ಅಂದಿನಿಂದ ಆ ದಿನವನ್ನು ಬ್ರಾಹ್ಮಣ ಪೂಜಾದಿ ದಿನವನ್ನಾಗಿ ಆಚರಿಸಲು ಮೊದಲಿಟ್ಟರು. ಈಗಲೂ ಪೂಜೆ ಮಾಡ್ತಾರೆ. ಆ ಬಕಾಸುರನ ಕೊಂದಿರೋ ಮುಹೂರ್ತ ಈಗಲೂ ಕೈವಾರದಲ್ಲಿದೆ. ಅಲ್ಲಿನ ರೈತರೆಲ್ಲ ರಾಗಿ ಮುದ್ದೆಗಳು ಎಲ್ಲ ಬೆಟ್ಟದ ಮೇಲೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಆ ನಿಮಿತ್ತದಿಂದ ಈಗಲೂ ಪೂಜೆ ಮಾಡ್ತಾ ಇರ್ತಾರೆ. ಇಲ್ಲಿ ಕೈವಾರದಲ್ಲಿ ಬೆಂಗಳೂರಿಗೆ ಹತ್ತಿರ ಇರುತ್ತೆ, ಚಿಂತಾಮಣಿ ತಾಲೂಕು. ಬಕಾಸುರನನ್ನು ಕೊಂದು ತಮ್ಮ ನಗರದ ಆಪತ್ತನ್ನು ನಿವಾರಿಸಿದ ಬ್ರಾಹ್ಮಣನು ಜ್ಞಾಪಕಾರ್ಥವಾಗಿ ನಡೆಸುತ್ತಿದ್ದ ಬ್ರಾಹ್ಮಣ ಪೂಜಾ ದಿನವು ಒಂದು ನಾಡು ಹಬ್ಬವಾಗಿಯೇ ಪರಿಣಮಿಸಿತು. ಜಾತ್ರೆ ಮಾಡ್ತಾರೆ. ಆವತ್ತಿನ ದಿವಸನೇ ಕೈವಾರದ ಜಾತ್ರೆ ಇರುತ್ತೆ ಅಲ್ಲಿ. ಆ ಪರಮಾದ್ಭುತವನ್ನು ವೀಕ್ಷಿಸಲು ದೇಶದ ಹಲವು ಕಡೆಗಳಿಂದಲೂ ಏಕಚಕ್ರ ನಗರಿಗೆ ಜನರು ಆಗಮಿಸುತ್ತಿದ್ದರು. ಪಾಂಡವರು ಯಥಾಪೂರ್ವವಾಗಿ ಬ್ರಾಹ್ಮಣನ ಮನೆಯಲ್ಲಿ ವಾಸವಾಗಿದ್ದರು. ಮಹಾತ್ಮ ಗಾಂಧಿ ಕೂಡ ಬಂದಿದ್ದಾನೆ ಈ ವಿಷಯ ತಿಳ್ಕೊಂಡು. ಅಲ್ಲಿ ಸ್ವತಂತ್ರ ಹೋರಾಟ ಮಾಡೋ ಸಮಯದಲ್ಲಿ ಅಲ್ಲಿ ತನಕ ಬಂದಿದ್ದಾನೆ. ಸುಮಾರು ಜನ ಬರ್ತಾರೆ. ಕೈವಾರ ಅಂದರೆ ಜಾತ್ರೆ ತುಂಬ ಫೇಮಸ್ ಅದು. ಆಗಂತುಕನಾಗಿ ಮತ್ತು ಈಗ ಜನ್ಮೇಜಯನಿಗೆ ವೈಶಂಪಾಯರು ಹೇಳ್ತಾ ಇದ್ದಾರೆ, ಬ್ರಾಹ್ಮಣೋತ್ತಮರೇ, ಬಕಾಸುರನ್ನು ವಧಿಸಿದ ನಂತರ ಪುರುಷ ಶ್ರೇಷ್ಠರಾದ ಪಾಂಡವರು ಮುಂದೇನು ಮಾಡಿದರು? ಬಕಾಸುರನ ಸಂಹಾರವು ನಮಗೂ ರೋಮಾಂಚನವನ್ನೇ ಉಂಟು ಮಾಡುವುದಾಗಿದೆ. ಪಾಂಡವರ ಚರಿತ್ರೆಯನ್ನು ಪುನಃ ಪುನಃ ಕೇಳಬೇಕೆಂಬ ಕುತೂಹಲವು ನನಗೆ ಹೆಚ್ಚುತ್ತಿದೆ. ಹೀಗೆ ಕೇಳಿದ ಜನ್ಮೇಜಯನನ್ನು ಕುರಿತು ವೈಶಂಪಾಯನರು ಹೇಳತೊಡಗಿದರು. ಪಾರೀಕ್ಷಿತ, ಬಕಾಸುರನ ಸಂಹಾರವಾದ ನಂತರವೂ ಪಾಂಡವರು ಆ ಬ್ರಾಹ್ಮಣನ ಮನೆಯಲ್ಲಿಯೇ ವಾಸವಾಗಿದ್ದುಕೊಂಡು ಶಾಸ್ತ್ರೋಪನಿಷತ್ತುಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಅದಕ್ಕೆ ಶಾಸ್ತ್ರದ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು. ಅದು ಓದಿದ್ರೆ ಏನು ಬಂದ್ಬಿಡುತ್ತೆ, ಓದ್ರೆ ಮೋಕ್ಷ ಬಂದ್ಬಿಡುತ್ತೆ, ಓದ್ರೆ ಇದಾಗುತ್ತಾ ಅಂತ. ಸಾಮಾನ್ಯ ಲೌಕಿಕ ಜೀವನ ಮಾಡಬೇಕಂದ್ರೂ ಕೂಡ ಶಾಸ್ತ್ರ ಉಪನಿಷತ್ತುಗಳನ್ನು, ಆ ಶಾಸ್ತ್ರಗಳನ್ನು ಓದ್ಕೋಬೇಕು ಪ್ರತಿಯೊಬ್ಬರು. ಇಲ್ಲ ಓದಿರೋರ ಹತ್ರ ಕೂತ್ಕೊಂಡು ಕೇಳಬೇಕು ಜೀವನ ಅಂದರೆ ಏನು ಅಂತ. ಇಲ್ಲಾಂದರೆ ಜೀವನನೇ ವೇಸ್ಟ್ ಆಗಿಬಿಡುತ್ತೆ ಅಭ್ಯಾಸ ಮಾಡ್ಕೊತಾ ಇದ್ರಂತೆ.
ಕೆಲವು ದಿನಗಳು ಕಳೆದ ನಂತರ ನಿಷ್ಠಾವಂತನಾದ ಬ್ರಾಹ್ಮಣನೊಬ್ಬನು ಪಾಂಡವರು ವಾಸಿಸುತ್ತಿದ್ದ ಬ್ರಾಹ್ಮಣನ ಮನೆಗೆ ತಂಗಲು ಬಂದನು. ಅತಿಥಿಗಳ ವಿಷಯದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ದ ಬ್ರಾಹ್ಮಣನು ಆಗಂತುಕನಾಗಿ ಬಂದ ಬ್ರಾಹ್ಮಣನನ್ನು ಸತ್ಕರಿಸಿ ತನ್ನ ಮನೆಯಲ್ಲಿಯೇ ಇರಲು ಸಕಲ ಸೌಕರ್ಯಗಳನ್ನು ಮಾಡಿಕೊಟ್ಟನು. ಹೊಸದಾಗಿ ಬಂದ ಬ್ರಾಹ್ಮಣನಿಗೂ ಮತ್ತು ಬ್ರಾಹ್ಮಣ ವೇಷಧಾರಿಗಳಾಗಿದ್ದ ಪಾಂಡವರಿಗೂ ಪರಸ್ಪರವಾಗಿ ವಿಶ್ವಾಸವು ಬೆಳೆಯಿತು. ವಿರಾಮ ಕಾಲದಲ್ಲಿ ಪಾಂಡವರು ಬ್ರಾಹ್ಮಣನಿಂದ ದೇಶ ವಿದೇಶಗಳ ವಾರ್ತೆಗಳೆಲ್ಲವನ್ನೂ ಕೇಳಿ ತಿಳಿದುಕೊಳ್ಳುತ್ತಿದ್ದರು. ನದಿಗಳು, ತೀರ್ಥಗಳು, ಪರ್ವತಗಳು, ರಾಜರು, ದೇಶ, ಭಾಷೆ ಮತ್ತು ಜನಜೀವನ, ನಾನಾ ನಗರಿಗಳು, ದೇಶಗಳು, ಅವುಗಳ ರೂಪರೇಖೆಗಳನ್ನೆಲ್ಲವನ್ನೂ ವಿವರವಾಗಿ ತಿಳಿಸಿದ ನಂತರ ಆ ಬ್ರಾಹ್ಮಣನು ದ್ರೌಪದಿಯ ಸ್ವಯಂವರದ ವಾರ್ತೆಯನ್ನು, ದುಷ್ಟದ್ಯುಮ್ನ ಶಿಖಂಡಿಗಳ ಜನ್ಮ ವೃತ್ತಾಂತವನ್ನು ಮತ್ತು ದ್ರೌಪದಿಯು ಯಜ್ಞಕುಂಡದಿಂದ ಹುಟ್ಟಿದವಳೆಂಬುದನ್ನು ಹೇಳಿದನು. ದ್ರುಪದನನ್ನು ಸೋಲಿಸಿ ದ್ರೋಣರಿಗೆ ಗುರುದಕ್ಷಿಣೆಯನ್ನಿತ್ತಿದ್ದ ಪಾಂಡವರಿಗೆ ದ್ರುಪದನು ಮುಂದೇನು ಮಾಡಿದನೆಂಬ ವಿಷಯವು ತಿಳಿದಿರಲಿಲ್ಲ. ಅದನ್ನು ವಿಶದವಾಗಿ ತಿಳಿಯಬೇಕೆಂಬ ಕುತೂಹಲವು ಹುಟ್ಟಿ ಬ್ರಾಹ್ಮಣನನ್ನು ಕೇಳಿದರು. ವಿಪ್ರಶ್ರೇಷ್ಠನೇ, ದೃಷ್ಟದ್ಯುಮ್ನನು ಯಜ್ಞಾಗ್ನಿಯಿಂದಲೇ, ದ್ರೌಪದಿಯು ಯಜ್ಞ ವೇದಿಕೆಯಿಂದಲೂ ಹೇಗೆ ಜನ್ಮ ತಾಳಿದರು? ದ್ರುಪದನ ಮಗನಾದ ದೃಷ್ಟದ್ಯುಮ್ನನು ದ್ರೋಣರಿಂದ ಧನುರ್ವಿದ್ಯೆಯನ್ನು ಕಲಿಯಲು ಹೇಗೆ ಸಾಧ್ಯವಾಯಿತು? ಯಾರಿಂದ, ಯಾವ ಕಾರಣದಿಂದ ದ್ರೋಣ ದ್ರುಪದರ ಸ್ನೇಹವು ಕಡಿದು ಹೋಯಿತು? ಎಲ್ಲವನ್ನೂ ಯಥಾವತ್ತಾಗಿ ಹೇಳಿರಿ. ಅತಿಥಿಯಾಗಿ ಬಂದಿದ್ದ ಬ್ರಾಹ್ಮಣನು ಪಾಂಡವರಿಂದ ಪ್ರೇರಿತನಾಗಿ ದ್ರೌಪದಿ ಸಂಭವವೇ ಮೊದಲಾದ ಅದ್ಭುತ ಕಥೆಗಳನ್ನು ವಿಸ್ತಾರವಾಗಿಯೇ ಹೇಳಲು ಉಪಕ್ರಮಿಸಿದನು. ಬ್ರಾಹ್ಮಣೋತ್ತಮರೇ, ಗಂಗಾದ್ವಾರದ ಸಮೀಪದಲ್ಲಿ ಆಶ್ರಮವೊಂದರಲ್ಲಿ ಗಂಗಾದ್ವಾರ ಅಂದರೆ ಹರಿದ್ವಾರ ಒಂದರಲ್ಲಿ ಮಹಾಪ್ರಾಜ್ಞನೂ ಮತ್ತು ಕಠೋರ ವ್ರತನಿಷ್ಠನೂ ಆದ ಭರದ್ವಾಜನೆಂಬ ಮಹರ್ಷಿಯೊಬ್ಬನಿದ್ದನು. ಅವನೊಮ್ಮೆ ಸ್ನಾನ ಮಾಡಲು ಗಂಗಾ ನದಿಗೆ ಹೋದನು. ಆದರೆ ಅವನು ಹೋಗುವ ಮೊದಲೇ ಘೃತಾಚಿ ಎಂಬ ಅಪ್ಸರೆಯು ಆಗ ತಾನೇ ಸ್ನಾನ ಮಾಡಿ ಮೇಲೆ ಬಂದು ಸೀರೆಯನ್ನುಟ್ಟುಕೊಳ್ಳುತ್ತಿದ್ದಳು. ಭರದ್ವಾಜನು ಗಂಗಾ ನದಿಗೆ ಹೋಗುವ ವೇಳೆಗೆ ಸರಿಯಾಗಿ ವಾಯುದೇವನು ನವುರಾಗಿದ್ದ ಘೃತಾಚಿಯ ಸೀರೆಯನ್ನು ಹಾರಿಸಿಬಿಟ್ಟನು. ಸುವರ್ಣದ ಕಾಂತಿಯನ್ನು ಹೊರಹೊಮ್ಮುತ್ತಿದ್ದ ಸರ್ವಲಕ್ಷಣಯುಕ್ತವಾಗಿದ್ದ ಘೃತಾಚಿಯ ಶರೀರ ಶೋಭೆಯನ್ನು ನಖಶಿಖಾಂತವಾಗಿ ಕ್ಷಣಕಾಲ ನೋಡಿದ ಮಹರ್ಷಿಯ ಮನಸ್ಸು ಎಂತಹ ಅನುಪಮಾದ ಸೌಂದರ್ಯವಿದೆ ಎಂದು ಸಂಚಲಿಸಿತು. ಬಾಲ್ಯ ಪ್ರಭೃತಿ ಬ್ರಹ್ಮಚರ್ಯದಿಂದಲೇ ಕಾಲ ಕಳೆಯುತ್ತಿದ್ದ ಭರದ್ವಾಜನ ಮನಸ್ಸಿನಲ್ಲಿ ಘೃತಾಚಿಯ ಚಿತ್ರವು ಕ್ಷಣಕಾಲ ಉಳಿದಿದ್ದರೂ ಪರಿಣಾಮವಾಗಿ ರೇತಸ್ಸು ಸ್ಖಲನವಾಯಿತು. ಮಹರ್ಷಿಯು ಆ ರೇತಸ್ಸನ್ನು ಒಂದು ಯಜ್ಞ ಕಲಶದಲ್ಲಿಟ್ಟನು. ಹೆಂಗಸಿನ ಗರ್ಭಕೋಶದ ಸಂಬಂಧವೇ ಇಲ್ಲದೆ ರೇತಸ್ಸನ್ನು ನಾನಾ ವಿಧವಾದ ವಿಕಾರಗಳನ್ನು ಹೊಂದಿ ಶಿಶುವಾಗಲು ಭರದ್ವಾಜರು ಯಾವ ಪ್ರಕ್ರಿಯೆಯನ್ನು ವಿನಿಯೋಗಿಸಿರುವುದೆಂಬುದಲ್ಲಿ ಸ್ಪಷ್ಟವಾಗಿಲ್ಲ. ಆಗಿನ್ನೂ ಏನೋ ಟೆಕ್ನಿಕ್ ಇತ್ತದು. ಆದರೆ ರೇತಸ್ಸನ್ನು ಸ್ತ್ರೀ ಸಂಪರ್ಕವಿಲ್ಲದೆಯೇ ಶಿಶುವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯು ನಮ್ಮ ಪೂರ್ವಜರಿಗೆ ತಿಳಿದಿತ್ತೆಂಬುದನ್ನು ಇಂತಹ ನಿದರ್ಶನಗಳಿಂದ ನಿರ್ಧರಿಸಬಹುದು. ಇದು ಟೀಕಾಕಾರ ಅಭಿಪ್ರಾಯ. ಕಲಶದಲ್ಲಿಟ್ಟಿದ್ದ ರೇತಸ್ಸು ಕಾಲಾನುಕ್ರಮದಲ್ಲಿ ಶಿಶುವಾಯಿತು. ಪಾತ್ರೆಯಲ್ಲಿ ದ್ರೋಣದಲ್ಲಿ ಹುಟ್ಟಿದ್ದರಿಂದ ಭಾರದ್ವಾಜನ ಶಿಶುವಿಗೆ ದ್ರೋಣನೆಂದು ನಾಮಕರಣ ಮಾಡಿದನು. ಕಟ್ಟಿಗೆಯ ಪಾತ್ರೆಯಲ್ಲಿ ಹುಟ್ಟಿದ್ದರಿಂದ ಭರದ್ವಾಜನು ಧೀಮಂತನಾದ ತನ್ನ ಕುಮಾರನಿಗೆ ವೇದಾಂಗಗಳನ್ನು ಅಧ್ಯಯನ ಮಾಡಿಸಿದನು. ಭರದ್ವಾಜನಿಗೆ ಪೃಷತನೆಂಬ ರಾಜನೊಬ್ಬನು ಸ್ನೇಹಿತನಾಗಿದ್ದನು. ಪೃಷತನಿಗೂ ದೃಪದನೆಂಬ ಮಗನೊಬ್ಬನು ಹುಟ್ಟಿದನು. ದೃಪದನು ತಂದೆಯ ಆಶಯದಂತೆ ಅನುದಿನವೂ ಭರದ್ವಾಜನ ಆಶ್ರಮಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಬರುತ್ತಿದ್ದನು. ಅದೇ ಸಮಯದಲ್ಲಿ ದ್ರೋಣನಿಗೂ ದೃಪದನಿಗೂ ಮೈತ್ರಿಯು ಬೆಳೆಯಿತು. ಇಬ್ಬರು ಜೊತೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಕ್ರೀಡಾ ವಿನೋದಗಳಲ್ಲಿಯೂ ಒಟ್ಟಿಗೆ ಇರುತ್ತಿದ್ದರು. ರಾಜನಾದ ಪೃಷತನು ಲೋಕಾಂತರವನ್ನು ಹೊಂದಿದ ನಂತರ ದೃಪದನೇ ರಾಜನಾದನು. ಇತ್ತಲಾಗಿ ಪರಶುರಾಮನು ತನ್ನ ಸಕಲೈಶ್ವರ್ಯಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವನೆಂಬ ವಾರ್ತೆಯನ್ನು ದ್ರೋಣನು ಕೇಳಿದನು. ದ್ರೋಣನು ಅರಣ್ಯಕ್ಕೆ ಹೊರಟಿದ್ದ ಪರಶುರಾಮನನ್ನು ಸಂಧಿಸಿ ಕೇಳಿದನು, ದ್ವಿಜೋತ್ತಮ, ಐಶ್ವರ್ಯ ಕಾಮನಾಗಿ ನಿನ್ನಲ್ಲಿಗೆ ಬಂದಿರುವ ನನ್ನನ್ನು ಭಾರದ್ವಾಜನ ಮಗನಾದ ದ್ರೋಣನೆಂದು ತಿಳಿಯುವವನಾಗು.
ಆದರೆ ಈ ಸಮಯಕ್ಕೆ ಸರಿಯಾಗಿ ಪರಶುರಾಮನಲ್ಲಿ ಯಾವುದೂ ಉಳಿದಿರಲಿಲ್ಲ. ದಾನ ಕೇಳಲು ಬಂದವನಿಗೆ ಇಲ್ಲ ಎನ್ನುವುದು ಭಾರತೀಯರ ಸಂಪ್ರದಾಯದಲ್ಲಿಲ್ಲ. ದ್ರೋಣರ ಮಾತನ್ನು ಕೇಳಿ ಪರಶುರಾಮನು ಹೇಳಿದನು, ಬ್ರಾಹ್ಮಣೋತ್ತಮ, ನನ್ನಲ್ಲಿ ಶರೀರವೊಂದು ಮಾತ್ರವೇ ಉಳಿದಿರುವುದು. ಶರೀರದೊಡನೆ ಅನೇಕಾನೇಕ ಶಾಸ್ತ್ರಾರ್ಥಗಳು ಇರುವವು. ಈಗ ನೀನು ನನ್ನ ಶರೀರವನ್ನಾದರೂ ಪಡೆದುಕೊಳ್ಳಬಹುದು, ಇಲ್ಲವೇ ನನ್ನಲ್ಲಿರುವ ಅಸ್ತ್ರಗಳನ್ನಾದರೂ ಪಡೆದುಕೊಳ್ಳಬಹುದು. ಈ ಎರಡರಲ್ಲಿ ಯಾವುದಾದರೊಂದು ಯಾಚಿಸು ಕೊಡಲು ಸಿದ್ಧನಿದ್ದೇನೆ ಅಂತಾನೆ. ಪೂಜನೆ, ನಿನ್ನಲ್ಲಿರುವ ಸಕಲ ವಿಧವಾದ ಅಸ್ತ್ರಗಳನ್ನೇ ನನಗೆ ದಯಪಾಲಿಸು ಮತ್ತು ಅವುಗಳ ಪ್ರಯೋಗೋಪಸಂಹಾರಗಳನ್ನು ಉಪದೇಶಿಸು. ಬ್ರಾಹ್ಮಣೋತ್ತಮರೇ, ಪರಶುರಾಮನು ಹಾಗೆಯೇ ಆಗಲೆಂದು ಹೇಳಿ ಸಕಲ ವಿಧವಾದ ಅಸ್ತ್ರಗಳನ್ನು ರಹಸ್ಯಗಳೊಡನೆ ದ್ರೋಣನಿಗೆ ದಾನ ಮಾಡಿಬಿಟ್ಟನು. ಪರಶುರಾಮ ಯಾಕೆ ಎಲ್ಲ ದಾನ ಮಾಡಬೇಕಂದ್ರೆ, ಅಲ್ಲಿ ಆಲ್ರೆಡಿ ಒಂದು ಸತಿ ದತ್ತಾತ್ರೇಯನ ಸಂಪರ್ಕ ಆಗಿಬಿಡುತ್ತೆ. ದೇವಿ ತ್ರಿಪುರ ರಹಸ್ಯ ಅಂತ ಒಂದು ಪುಸ್ತಕದಲ್ಲಿ ಬರುತ್ತೆ. ಆ ತ್ರಿಪುರ ರಹಸ್ಯದಲ್ಲಿ ದತ್ತಾತ್ರೇಯನು ಕಾಡ್ಗಿಚ್ಚು ಮಧ್ಯದಲ್ಲಿ ಕೂಡ ಶಾಂತಿಯಿಂದ ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ. ಅಯ್ಯೋ, ಇಷ್ಟು ಭಯಂಕರ ಪ್ರಾಣನ ತೆಗೆಯುವಂಥ ಆಪತ್ತಿ ಬರ್ತಾ ಇದ್ದರೂ ಕೂಡ ಟೆನ್ಷನ್ ಇಲ್ದಿರೋ ಇಷ್ಟು ಶಾಂತನಾಗಿರೋ ಯೋಗಿ ಯಾರು ಅಂತ ಅಲ್ಲಿ ವಿಚಾರ ಮಾಡಿ ತಿಳ್ಕೊಂಡಾಗ ಸಾಕ್ಷಾತ್ ದತ್ತಾತ್ರೇಯ ಸ್ವರೂಪನೇ ಆಗಿರ್ತಾನೆ. ಆ ದತ್ತಾತ್ರೇಯನು ಪರಶುರಾಮನಿಗೆ ಜ್ಞಾನಬೋಧ ಎಲ್ಲ ಮಾಡ್ತಾನೆ. ನಾನು ನನ್ನದು ಅನ್ನೋದು ಏನು ನಮ್ಮ ಹತ್ರ ಸ್ವಲ್ಪ ಇದ್ದರೂ ಕೂಡ ನಮಗೆ ಮೋಕ್ಷ ಸಿಗೋದಿಲ್ಲ. ಅದಕ್ಕೆ ಎಲ್ಲ ಬಿಡೋದು ಕಳಿಸ್ತಾರೆ, ತ್ಯಾಗ ಮಾಡೋದೇ ಕಳಿಸ್ತಾರೆ ಗುರುಗಳು. ಎಲ್ಲ ಒಂದು ಚೂರು ಏನು ಇಟ್ಕೋಬಾರ್ದು. ಒಂದು ಚೂರು ನಾನು ನನ್ನದಂತ ಇಟ್ಬಿಟ್ರೆ ಅದರಿಂದ ಅಹಂಕಾರ ಬಂದ್ಬಿಡುತ್ತೆ. ಮತ್ತು ಈ ಜಗತ್ ಸತ್ಯತೆ ಬುದ್ಧಿ ಎಲ್ಲ ಶಾಂತಿ ಅಂತೂ ಸಿಗೋದಿಲ್ಲ. ಅದಕ್ಕೆ ಅಂಥ ಒಂದು ಅದ್ಭುತವಾದಂಥ ಸಮಾಧಿ ಅಭ್ಯಾಸ ಮಾಡೋದಕ್ಕೆ ಎಲ್ಲವನ್ನು ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಇವರು ಎಲ್ಲ ದಾನ ತಗೊಳ್ಳೋದು. ಬ್ರಾಹ್ಮಣೋತ್ತಮರೇ, ಪರಶುರಾಮನು ಹಾಗೆಯೇ ಆಗಲೆಂದು ಹೇಳಿ ಸಕಲ ವಿಧವಾದ ಅಸ್ತ್ರಗಳನ್ನು ರಹಸ್ಯಗಳೊಡನೆ ದ್ರೋಣನಿಗೆ ದಾನ ಮಾಡಿಬಿಟ್ಟನು. ಅವುಗಳನ್ನು ಪಡೆದ ದ್ರೋಣನು ಕೃತಕೃತ್ಯನಾದನು. ಅವನು ಇಂತಹ ಅಸ್ತ್ರವನ್ನು ಪಡೆಯಲಿಲ್ಲವೆಂಬುದಿಲ್ಲ. ದ್ರೋಣನು ಪರಶುರಾಮನಿಂದ ಪರಮಶ್ರೇಷ್ಠವಾದ ಸಕಲರಿಂದಲೂ ಸಮ್ಮಾನಿತವಾದ ಬ್ರಹ್ಮಾಸ್ತ್ರವನ್ನು ಪಡೆದನು. ಅದರಿಂದಾಗಿ ದ್ರೋಣನು ಅಸ್ತ್ರ ವಿಶಾರದರಲ್ಲಿ ಶ್ರೇಷ್ಠನೆಂಬ ಪ್ರಸಿದ್ಧಿಯನ್ನು ಹೊಂದಿದನು. ಬ್ರಹ್ಮಾಸ್ತ್ರವನ್ನು ಪಡೆದು ದ್ರೋಣನು ಪರಮ ಸಂತುಷ್ಟನಾದನೆಂದು ಹೇಳುವ ಕಾರಣವಿಲ್ಲ. ಅಕಿಂಚನನಾಗಿದ್ದವನು ಪರಶುರಾಮನಲ್ಲಿಗೆ ಹಣದಾಸೆಯಿಂದಲೇ ಬಂದಿದ್ದನು. ಧನವು ಸಿಕ್ಕದಿದ್ದರೂ ಬ್ರಹ್ಮಾಸ್ತ್ರವೇ ಮೊದಲಾದ ಮಹಾಸ್ತ್ರಗಳು ಪ್ರಾಪ್ತವಾಗಲಾಗಿ ಅವನಿಗುಂಟಾದ ಆನಂದಕ್ಕೆ ಪಾರವೇ ಇಲ್ಲವಾಯಿತು. ಧನವನ್ನು ತನ್ನ ಗೆಳೆಯನಿಂದಾದರೂ ಪಡೆಯಬಹುದೆಂಬ ಭರವಸೆಯು ದ್ರೋಣನಿಗಿದ್ದಿತು. ಪರಶುರಾಮನಿಂದ ಮಹಾಸ್ತ್ರಗಳನ್ನು ಪಡೆದ ನಂತರ ದ್ರೋಣನು ತನ್ನ ಬಾಲ್ಯ ಸ್ನೇಹಿತನಾಗಿದ್ದ ದ್ರುಪದರಾಜನ ಬಳಿಗೆ ಹೋಗಿ ಹಿಂದಿನ ಪರಿಚಯವನ್ನು ಮಾಡಿಕೊಡುತ್ತಾ, ನಾನು ನಿನ್ನ ಸ್ನೇಹಿತನು, ಜ್ಞಾಪಕವಿದೆಯಲ್ಲವೇ ಎಂದನು. ಆದರೆ ಆ ಸಮಯದಲ್ಲಿ ದ್ರುಪದನಿಗೆ ರಾಜತ್ವದ ದುರಭಿಮಾನವಿತ್ತು. ದ್ರೋಣನು ತನ್ನ ಬಾಲ್ಯ ಸ್ನೇಹಿತನೆಂಬ ನೆನಪು ದ್ರುಪದನಿಗಿತ್ತಾದರೂ ದುರಭಿಮಾನದಿಂದ ದ್ರೋಣನನ್ನು ಕುರಿತು ಹೇಳಿದನು. ಶ್ರೋತ್ರಿಯನಾದವನು ಅಶ್ರೋತ್ರಿಯನಾದವನೊಡನೆ ಸ್ನೇಹ ಮಾಡುವುದಿಲ್ಲ. ರತಿಕನು ರತಿಕನಲ್ಲದವನೊಡನೆ ಸ್ನೇಹ ಮಾಡುವುದಿಲ್ಲ. ಅದರಂತೆ ರಾಜನಾದವನಿಗೆ ಸಾಮಾನ್ಯ ಪ್ರಜೆಯು ರಾಜನಲ್ಲದವನು ಸ್ನೇಹಿತಲಾಗಲಾರನು. ಆದುದರಿಂದ ಹಿಂದೆ ನಡೆದುದನ್ನು ಕಟ್ಟಿಕೊಂಡು ಹೀಗೇನು ಮಾಡುವೆ? ಪಾಂಚಾಲನಿಗೆ ಕಾಲಾಂತರದಲ್ಲಿ ಬುದ್ಧಿ ಕಲಿಸಲು ನಿಶ್ಚಯಿಸಿದ ಬುದ್ಧಿವಂತರಾದ ದ್ರೋಣರು ಕುರುಮುಖ್ಯರ ಪಟ್ಟಣಕ್ಕೆ ಹೊರಟು ಹೋದರು. ಅಲ್ಲಿ ಬಂದಿತ್ತು ಇವರಿಬ್ಬರಿಗೂ ಶತ್ರುತ್ವ. ಧನುರ್ವಿದ್ಯೆಯಲ್ಲಿ ಬಹು ನಿಷ್ಣಾತರಾದ ದ್ರೋಣರು ತನ್ನ ರಾಜ್ಯಕ್ಕೆ ಆಗಮಿಸುವುದಾಗಿ ಭೀಷ್ಮನು ಆನಂದಭರಿತನಾದನು. ದ್ರೋಣರಿಗೆ ಧನ ಕನಕ ವಸ್ತು ವಾಹನಗಳನ್ನಿತ್ತು ಪುರಸ್ಕರಿಸಿದ್ದನ್ನಲ್ಲದೆ ತನ್ನ ಮೊಮ್ಮಕ್ಕಳನ್ನು ದ್ರೋಣರ ಬಳಿಗೆ ಶಿಷ್ಯವೃತ್ತಿಗಾಗಿ ಕಳಿಸಿಕೊಟ್ಟನು. ವಿದ್ಯಾಭ್ಯಾಸದ ಕಾಲದಲ್ಲಿ ಒಂದು ದಿನ ದ್ರೋಣರು ಯುಧಿಷ್ಠಿರನನ್ನೇ ಮೊದಲಾದ ಶಿಷ್ಯರೆಲ್ಲರನ್ನೂ ಕುಳ್ಳಿರಿಸಿಕೊಂಡು ದ್ರುಪದನಿಗೆ ಪ್ರತೀಕಾರವನ್ನು ಮಾಡುವ ಉದ್ದೇಶದಿಂದ ಅವರನ್ನು ಕುರಿತು ಈ ಮಾತುಗಳನ್ನಾಡಿದರು. ಶಿಷ್ಯೋತ್ತಮರೇ, ನಾನು ನಿಮ್ಮಿಂದ ಗುರುದಕ್ಷಿಣೆಯನ್ನು ಪಡೆಯಬೇಕೆಂಬ ಅಭಿಲಾಷೆಯುಳ್ಳವನಾಗಿದ್ದೇನೆ. ನಾನಾ
ಶಿಶಿರುವ ನಾನು ಆಶಿಸಿರುವ ಗುರುದಕ್ಷಿಣೆಯನ್ನು ಭೀಷ್ಮನಾಗಲಿ ಧೃತರಾಷ್ಟ್ರನಾಗಲಿ ಕೊಡಲಾರರು. ನನ್ನಿಂದ ಧನುರ್ವಿದ್ಯೆಯನ್ನು ಕಲಿತು ಶಸ್ತ್ರಾಸ್ತ್ರಗಳಲ್ಲಿ ಪ್ರಾವೀಣ್ಯವನ್ನು ಪಡೆಯುವ ನಿಮ್ಮಿಂದ ಮಾತ್ರವೇ ಈ ಗುರುದಕ್ಷಿಣೆಯನ್ನು ಕೊಡಲು ಸಾಧ್ಯವಾಗುವುದು. ನಾನು ಮುಂದೆ ಕೇಳುವ ಗುರುದಕ್ಷಿಣೆಯನ್ನು ಕೊಡುತ್ತೇವೆಂದು ನೀವು ಹಿಂದೆ ನನಗೆ ಅಭಿವಚನವನ್ನು ಕೊಡಬೇಕು. ದ್ರೋಣರು ಹೀಗೆ ಹೇಳಿದೊಡನೆಯೇ ಅರ್ಜುನ ಪ್ರಮುಖರಾದ ಕುರು ರಾಜಕುಮಾರರು ಹಾಗೆಯೇ ಆಗಲಿ, ನೀವು ಕೇಳುವ ಗುರುದಕ್ಷಿಣೆಯನ್ನು ಕೊಡುತ್ತೇವೆ ಎಂದು ಅಭಿವಚನವಿತ್ತರು. ಕಾಲಾನುಕ್ರಮದಲ್ಲಿ ಕುರು ರಾಜಕುಮಾರರೆಲ್ಲರೂ ದ್ರೋಣರ ಆಚಾರ್ಯತ್ವದಲ್ಲಿ ಧನುರ್ವಿದ್ಯೆಯಲ್ಲಿ ವಿಶೇಷವಾದ ಪ್ರಾವೀಣ್ಯವನ್ನು ಪಡೆದರು. ಆಗ ದ್ರೋಣರು ತಮಗೆ ಸಲ್ಲಬೇಕಾಗಿದ್ದ ಗುರುದಕ್ಷಿಣೆಯ ವಿಷಯವಾಗಿ ಪ್ರಸ್ತಾಪಿಸುತ್ತಾ ಶಿಷ್ಯರನ್ನು ಕುಳ್ಳಿರಿಸಿಕೊಂಡು ಹೇಳಿದರು. ವೀರರೇ, ಅಹಿಚ್ಛತ್ರ ನಗರಿಯಲ್ಲಿ ಪೃಷತನ ಮಗನಾದ ದೃಪದನೆಂಬ ರಾಜನಿದ್ದಾನೆ. ನೀವೀಗಲೇ ಅವನಲ್ಲಿಗೆ ಹೋಗಿ ಅವನೊಡನೆ ಯುದ್ಧ ಮಾಡಿ ಅವನನ್ನು ಪರಾಭವಗೊಳಿಸಬೇಕು. ಆ ರಾಜ್ಯವು ನನ್ನದಾಗಬೇಕು. ಇದೇ ನಾನು ಕೃತಾಸ್ತ್ರರಾದ ನಿಮ್ಮಿಂದ ಅಪೇಕ್ಷಿಸಿರುವ ಗುರುದಕ್ಷಿಣೆ. ಬ್ರಾಹ್ಮಣೋತ್ತಮರೇ, ದ್ರೋಣರು ಹೀಗೆ ಹೇಳಿದೊಡನೆಯೇ ಯುಧಿಷ್ಠಿರಾದಿಗಳು ಅಹಿಚ್ಛತ್ರ ನಗರಿಗೆ ಮುತ್ತಿಗೆ ಹಾಕಿ ದೃಪದನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಬಂಧಿಸಿ ದ್ರೋಣರ ಸಮೀಪಕ್ಕೆ ಕರೆತಂದರು. ಆಗ ದ್ರೋಣರು ದೃಪದನನ್ನು ಪ್ರೀತ್ಯಾಧಾರಗಳಿಂದಲೇ ಮಾತನಾಡಿಸುತ್ತಾ ಹೇಳಿದರು. ನರಾಧಿಪನೇ, ನಿನ್ನೊಡನೆ ಪುನಃ ನಾನು ಸ್ನೇಹವನ್ನೇ ಅಪೇಕ್ಷಿಸುತ್ತೇನೆ. ರಾಜನಾಗಿರುವುದವನು ರಾಜನೊಡನೆ ಸಖ್ಯವನ್ನು ಬೆಳೆಸಲು ಅರ್ಹನಾಗಿರುವುದಿಲ್ಲ ಎಂದು ನೀನು ಬಹು ಸ್ಪಷ್ಟವಾಗಿ ಹೇಳಿದ್ದೆಯಾದ್ದರಿಂದ ನಾನು ರಾಜತ್ವವನ್ನು ಸಂಪಾದಿಸಲು ಪ್ರಯತ್ನಿಸಬೇಕಾಯಿತು. ಪಾಪ ದ್ರೋಣರು ಒಳ್ಳೆ ಸತ್ವಪುರುಷ ಅಲ್ಲ, ಅವನು ದೃಪದನೇ ಸುಮ್ಮನೆ ಹೊಟ್ಟೆ ಕಿಚ್ಚಿಂತ ದ್ವೇಷ ಇಟ್ಕೊಂಡ. ಇಂದು ನಾನು ನಿನ್ನ ರಾಜ್ಯ ಕೋಶಾದಿಗಳಿಗೆ ಅಧಿಪತಿಯಾಗಿರುವೆನು, ಆದರೆ ಈ ರಾಜ್ಯವನ್ನು ನಾನೊಬ್ಬನೇ ಪಡೆಯಲು ಇಚ್ಛಿಸುವುದಿಲ್ಲ. ನಮ್ಮಿಬ್ಬರಲ್ಲಿ ಮೈತ್ರಿಯು ಪುನಃ ಬೆಳೆಯಬೇಕಾದರೆ ನಿನ್ನ ಅಭಿಪ್ರಾಯದಂತೆ ನೀನೂ ರಾಜನಾಗಿಯೇ ಇರಬೇಕು. ಆದುದರಿಂದ ಭಾಗೀರಥಿ ನದಿಯ ದಕ್ಷಿಣ ತೀರದ ರಾಜ್ಯವನ್ನು ನಿನಗೆ ಬಿಟ್ಟುಕೊಟ್ಟಿದ್ದೇನೆ. ಉತ್ತರ ತೀರದ ರಾಜ್ಯವನ್ನು ನಾನು ಆಳುತ್ತೇನೆ. ಗಂಗಾ ನದಿ ಕೆಳಗಡೆ ಭಾಗದಲ್ಲಿ ಉತ್ತರ ಪ್ರದೇಶ ಇವೆಲ್ಲ ಬರುತ್ತೆ, ಮೇಲ್ಗಡೆ ಉತ್ತರಾಖಂಡು, ನೇಪಾಳ ಅವೆಲ್ಲ ದ್ರೋಣಾಚಾರ್ಯ ತಗೊಳ್ತಾರೆ. ಡೆಹ್ರಾಡೂನು ಅದು ದ್ರೋಣಾಚಾರ್ಯನ ಮೇನ್ ಪ್ಲೇಸ್ ಆಗಿರುತ್ತೆ ರಾಜ್ಯದ್ದು. ಬ್ರಾಹ್ಮಣೋತ್ತಮರೇ, ದೃಪದನಿಗೆ ದ್ರೋಣರು ಹೀಗೆ ಹೇಳಿದ ನಂತರ ಅಸ್ತ್ರವಿದರಲ್ಲಿ ಶ್ರೇಷ್ಠನೆನಿಸಿದ ದೃಪದನು ದ್ರೋಣರನ್ನು ಕುರಿತು ಹೇಳಿದನು. ಮಹಾಮತಿಯೇ ಭಾರದ್ವಾಜ, ನಿನಗೆ ಮಂಗಳವಾಗಲಿ. ನಿನ್ನ ಅಭಿಲಾಷೆಯಂತೆಯೇ ಬಾಲ್ಯದಲ್ಲಿ ನಮ್ಮಿಬ್ಬರಲ್ಲಿದ್ದ ಸ್ನೇಹವು ಮುಂದೆಯೂ ಶಾಶ್ವತವಾಗಿರಲಿ. ಇವೇ ಮುಂತಾಗಿ ಅವರು ಪರಸ್ಪರವಾಗಿ ಮಾತನಾಡಿಕೊಂಡು ಸಖ್ಯವನ್ನು ಪುನಃ ಬೆಳೆಸಿ ತಮ್ಮ ತಮ್ಮ ರಾಜ್ಯಗಳಿಗೆ ಹೊರಟು ಹೋದರು. ಯದ್ಯಪಿ ಆ ಸಮಯದಲ್ಲಿ ದೃಪದನು ದ್ರೋಣರೊಡನೆ ಅಮೃತಧಾರೆಗೆ ಸಮಾನವಾದ ಸಖ್ಯದ ಮಾತುಗಳನ್ನಾಡಿದರೂ ತನಗಾದ ಅಪಮಾನವನ್ನು ಸಹಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ರಜೋಗುಣ ಇರೋರು ಸೋಲನ್ನು ಒಪ್ಪೋದಕ್ಕಾಗೋದಿಲ್ಲ, ಮತ್ತೆ ಸೇಡು ತೀರಿಸ್ಕೋಬೇಕಂತ ಹುಡುಕ್ತಾ ಇರ್ತಾರೆ. ಆ ಸಂಕಟವು ಅವನ ಹೃದಯದಿಂದ ಹೊರಟು ಹೋಗಲೇ ಇಲ್ಲ. ದ್ರೋಣರಿಗೆ ಪ್ರತೀಕಾರ ಮಾಡಬೇಕೆಂದು ಮನಸ್ಸು ತವಕಿಸುತ್ತಿದ್ದಿದೆ ಹೊರತು ಅವರೊಡನೆ ಸ್ನೇಹದಿಂದಿರಬೇಕೆನ್ನುವ ಆಶಯವು ದೃಪದನಿಗೆ ಒಮ್ಮೆಯಾದರೂ ಉಂಟಾಗಲೇ ಇಲ್ಲ. ಮನಸ್ಸು ಬಹಳವಾಗಿ ಕಲುಷಿತವಾಯಿತು. ಅದರಿಂದಾಗಿ ದೃಪದನು ದಿನದಿನಕ್ಕೂ ಕೃಶನಾಗುತ್ತಾ ಬಂದನು. ದೊಡ್ಡ ಸಮಸ್ಯೆ ಇರುತ್ತೆ. ಅವಮಾನ ಅನ್ನೋದು ಅಹಂಕಾರ ಇರೋ ರಜೋಗುಣದವ್ರಿಗೆ ಸಹಿಸೋದಕ್ಕಾಗೋದಿಲ್ಲ. ಒಳಗಡೆ ಸಾಯ್ತಾ ಇರ್ತಾರೆ. ಹಂಗೆ ಯಾರಾದರೂ ಒಂದು ಮಾತು ಚುಚ್ಚ ಮಾತು ಅಂದ್ಬಿಟ್ರೆ ಅದನ್ನು ಸಹಿಸೋ ಶಕ್ತಿ ಇರೋದಿಲ್ಲ. ದ್ರೋಣನಿಗೆ ಅವಮಾನನ ಸಹನೆ ಮಾಡೋದಕ್ಕಾಗಿಲ್ಲ ಅಂದರೆ ಇವನ ರಜೋಗುಣ ಪ್ರಧಾನದ ರಾಜನಿಗೆ ಎಲ್ಲಿ ಸಹನೆ ಆಗುತ್ತೆ. ಬ್ರಾಹ್ಮಣ ಶ್ರೇಷ್ಠರೇ, ತಮ್ಮಿಬ್ಬರಲ್ಲಿಯೂ ಶಾಶ್ವತವಾದ ಮೈತ್ರಿ ಇರಬೇಕೆಂಬ ದ್ರೋಣರ ಮಾತಿಗೆ ದೃಪದನು ತಾತ್ಕಾಲಿಕವಾಗಿ ಒಪ್ಪಿದರೂ ತನಗಾದ ಅಪಮಾನದಿಂದ ದಿನದಿನಕ್ಕೂ ಕೃಶನಾಗುತ್ತಾ ಬಂದನು. ದ್ರೋಣರಿಗೆ ಪ್ರತೀಕಾರ ಮಾಡಿಯೇ ತೀರಬೇಕೆಂಬ ಛಲವು ದೃಪದನ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯಿತು. ದ್ರೋಣರಿಗೆ ಪ್ರತೀಕಾರ ಮಾಡಬೇಕಾದರೆ ಯುದ್ಧದಿಂದ ಸಾಧ್ಯವಿಲ್ಲವೆಂದು ದೃಪದನು ನಿರ್ಧರಿಸಿದನು. ಯಜ್ಞಯಾಗಾದಿಗಳನ್ನಾದರೂ ಮಾಡಿ ತನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಬೇಕೆಂದು ನಿಶ್ಚಯಿಸಿ
ಅಥರ್ವ ಪ್ರಕ್ರಿಯೆಗಳಲ್ಲಿ ನಿಷ್ಣಾತರಾದ ಬ್ರಾಹ್ಮಣರನ್ನು ಹುಡುಕಿಕೊಂಡು ಆಶ್ರಮದಿಂದ ಆಶ್ರಮಕ್ಕೆ ಅಲೆದಾಡಿದನು. ಅಯ್ಯೋ, ಸರ್ವಲಕ್ಷಣ ಸಂಪನ್ನನಾದ ಮಗನೊಬ್ಬನು ನನಗೆ ಹುಟ್ಟಲಿಲ್ಲವಲ್ಲ. ಹೀಗಿರುವ ಮಕ್ಕಳಿಗೆ ಮತ್ತು ನನ್ನ ಜ್ಞಾತಿ ಬಾಂಧವರಿಗೆ ಧಿಕ್ಕಾರವಿರಲಿ. ಹೀಗಿರುವ ನನ್ನ ಒಡನಾಡಿಗಳಲ್ಲಿ ಯಾರೂ ದ್ರೋಣನನ್ನು ಮೀರಿಸಲಾರರು ಎಂದು ಹೇಳಿಕೊಂಡು ಪರಿತಪಿಸುತ್ತಿದ್ದನು. ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದನು. ಆದರೆ ಬ್ರಹ್ಮ ತೇಜಸ್ಸಿನ ಬಲದಿಂದ ಪ್ರಭಾವಶಾಲಿಗಳಾದ ವಿನಯಶೀಲರಾದ ಶಸ್ತ್ರಾಸ್ತ್ರಗಳಲ್ಲಿ ಪ್ರವೀಣರಾದ ದ್ರೋಣರನ್ನು ಪರಾಭವಗೊಳಿಸುವುದು ದೃಪದನಿಗೆ ಅಸಾಧ್ಯವೆನಿಸಿತು. ಗಂಗಾ ಯಮುನಾ ನದಿಗಳ ಸುತ್ತಮುತ್ತಲು ಪ್ರದೇಶಗಳಲ್ಲಿ ಅಲೆದಾಡುತ್ತಿದ್ದಾಗ ದೃಪದನು ಒಂದು ಆಶ್ರಮವನ್ನು ಕಂಡನು. ಆ ಆಶ್ರಮದಲ್ಲಿ ಎಲ್ಲರೂ ಸ್ನಾತಕರಾಗಿ ವ್ರತನಿಷ್ಠರಾಗಿ ಧಾರ್ಮಿಕರಾಗಿದ್ದರು. ಅವರ ಮಧ್ಯದಲ್ಲಿ ಸೂರ್ಯೋಪಾಸಕರಾಗಿದ್ದ ಬ್ರಹ್ಮ ತೇಜಸ್ಸಿನಿಂದ ವಿರಾಜಿಸುತ್ತಿದ್ದ ಯಾಜ ಮತ್ತು ಉಪಯಾಜರೆಂಬ ಬ್ರಾಹ್ಮಣೋತ್ತಮರನ್ನು ನೋಡಿದನು. ಅವರು ಬಹಳ ನಿಷ್ಠಾವಂತರಾಗಿ ಜಿತೇಂದ್ರಿಯರಾಗಿದ್ದುದಲ್ಲದೆ ಬ್ರಹ್ಮರ್ಷಿಗಳೂ ಆಗಿದ್ದರು. ಕಾಶ್ಯಪ ಗೋತ್ರಜರಾಗಿದ್ದ ಅವರು ಸದಾ ಸಂಹಿತಾಧ್ಯಾನದಲ್ಲಿ ನಿರತರಾಗಿದ್ದರು. ಅವರು ನಿಶ್ಚಯವಾಗಿಯೂ ದೃಪದನ ಇಚ್ಛೆಯನ್ನು ಈಡೇರಿಸಿಕೊಡಲು ಸಮರ್ಥರಾಗಿದ್ದರು. ಅದನ್ನು ತಿಳಿದ ದೃಪದನು ಯಾಜ ಮತ್ತು ಉಪಯಾಜರನ್ನು ಬಹುವಾಗಿ ಸ್ತುತಿಸಿದ್ದನು. ಯಾಜನಿಗಿಂತಲೂ ಉಪಯಾಜನು ಮಹಾಮೇಧಾವಿ ಎಂದು ತಿಳಿದವನಾಗಿ ಅವನನ್ನು ಏಕಾಂತದಲ್ಲಿ ಸಂಧಿಸಿ ಅವನಿಗೆ ಇಷ್ಟವೆನಿಸಿದ ವಸ್ತುಗಳನ್ನೆಲ್ಲ ಸಮರ್ಪಿಸಿದನು. ಕಾಲವನ್ನು ಒತ್ತುತ್ತಿದ್ದನು. ಪ್ರಿಯವಾದ ಮಾತುಗಳನ್ನು ಹೇಳುತ್ತಿದ್ದನು. ಹೀಗೆಯೇ ಒಂದು ದಿನ ಅವನ ಪದತಳದಲ್ಲಿ ನಿಂತು ಸ್ತೋತ್ರ ಮಾಡಿ ಸತ್ಕರಿಸಿ ಹೇಳಿದನು. ಬ್ರಾಹ್ಮಣೋತ್ತಮನೇ, ನೀನು ನನ್ನಿಂದ ಒಂದು ಯಾಗವನ್ನು ಮಾಡಿಸಬೇಕು. ಆ ಯಾಗದ ಫಲದಿಂದ ನನಗೊಬ್ಬ ಮಗನು ಹುಟ್ಟಬೇಕು. ಆ ಮಗನು ನನ್ನ ಶತ್ರುವಾದ ದ್ರೋಣನನ್ನು ಕೊಲ್ಲುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಇಂತಹ ಯಾಗವನ್ನು ನೀನು ಮಾಡಿಸಿದೆಯಾದರೆ ನಿನಗೆ 10 ಕೋಟಿ ದೇನುಗಳನ್ನು ದಕ್ಷಿಣೆಯನ್ನಾಗಿ ಕೊಡುವೆನು. 10 ಕೋಟಿ ಹಸುಗಳನ್ನು. ಅಂದರೆ ಆವಾಗ ಒಬ್ಬೊಬ್ಬರ ಹತ್ರ ಎಷ್ಟೆಷ್ಟು ಹಸುಗಳಿತ್ತು ಅಂತ. ಈಗ ಭಾರತ ದೇಶದಲ್ಲಿ ಹುಡುಕಿದ್ರೆ 10 ಕೋಟಿ ಸಿಗ್ತಾವೋ ಇಲ್ಲ ಗೊತ್ತಿಲ್ಲ. ಎಲ್ಲಿದ್ದಾವೆ? ಊರಿಗೊಂದಿದೆ. 7 ಲಕ್ಷ ಊರುಗಳಿದ್ದಾವೆ. ಊರಿಗೆ 10 ಇಟ್ಕೋ. 10 × 7 70 ಲಕ್ಷ ಹಸುಗಳಿದ್ದಾವೇನೋ ಅಷ್ಟೇ. ಇಲ್ಲ ಊರಿಗೆ 100 ಇಟ್ಕೊಂಡ್ರೂ ಕೂಡ 7 ಕೋಟಿ. ಆ ಒಬ್ಬ ರಾಜನ ಹತ್ರನೇ 10 ಕೋಟಿಗಿಂತ ಹೆಚ್ಚು ಹಸುಗಳಿತ್ತಂತೆ. ನೀನು ಮತ್ತೇನು ಅಪೇಕ್ಷಿಸಿದರೂ ಅವೆಲ್ಲವನ್ನೂ ಕೊಡಲು ಸಿದ್ಧನಿದ್ದೇನೆ. ನೀನು ಇಂತಹ ಯಾಗವನ್ನು ಮಾಡಿಸಲು ಸಮರ್ಥನೆಂಬುದರಲ್ಲಿ ನನಗೆ ಸಂಶಯವೇ ಇಲ್ಲ. ಮಹಾರಾಜ, ನಾನು ಅಂತಹ ಯಾಗಗಳನ್ನು ಮಾಡಿಸಲಾರೆನು ಎಂದು ಉಪಯಾಜನಿಂದ ಒಡನೆಯೇ ಉತ್ತರ ಬಂದಿತು. ಏಕೆ ಮಾಡಿಸುವುದಿಲ್ಲ ಎಂದು ಕೇಳುವ ಧೈರ್ಯವೂ ರಾಜನಿಗಿರಲಿಲ್ಲ. ರಾಜನು ಋಷಿಯ ಶುಶ್ರೂಷೆಯಲ್ಲಿಯೇ ನಿರತನಾದನು. ಸುಪ್ರೀತನಾದ ಮಹರ್ಷಿಯು ಎಂದಾದರೊಂದು ದಿನ ತನ್ನ ಇಚ್ಛೆಯನ್ನು ನೆರವೇರಿಸುವನೆಂದು ದೃಪದನು ಭಾವಿಸಿದ್ದನು. ಯಾಕಂದರೆ ದ್ರೋಣನು ಇನ್ನೊಬ್ಬರನ್ನ ಕೊಳ್ಳೋ ಅಂಥ ಯಾಗಗಳಲ್ಲಿ ನರಕಕ್ಕೆ ಹೋಗಬೇಕಾಗುತ್ತೆ. ಅಂಥ ಯಾಗಗಳು ಮಾಡಿಸ್ತಾರೆ. ಅವನೇನೋ ಶತ್ರುವನ್ನು ಸಾಯ್ತಾನೆ, ಮತ್ತು ಮಾಡಿಸಿರೋರು ನರಕಕ್ಕೆ ಹೋಗಬೇಕಾಗುತ್ತೆ. 1 ವರ್ಷವು ಕಳೆಯಿತು. ದೃಪದನ ನಿರೀಕ್ಷೆಯಂತೆ ಉಪಯಾಜನು ರಾಜನ ವಿಷಯದಲ್ಲಿ ಸುಪ್ರೀತನಾದನು. ಅನುದಿನವೂ ಶುಶ್ರೂಷೆ ಮಾಡುತ್ತಿದ್ದ ರಾಜನನ್ನು ಕುರಿತು ಬ್ರಾಹ್ಮಣನು ಮಧುರವಾದ ಮಾತಿನಿಂದ ಹೇಳಿದನು. ಮಹಾರಾಜ, ಒಂದಾನೊಂದು ದಿನ ನಾನು ಮತ್ತು ನಮ್ಮಣ್ಣನಾದ ಯಾಜನು ಅರಣ್ಯದಲ್ಲಿ ತಿರುಗಾಡುತ್ತಿದ್ದೇವೆ. ಆ ಸಮಯದಲ್ಲಿ ಮರದ ಮೇಲಿನಿಂದ ಹಣ್ಣೊಂದು ಕೆಳಕ್ಕೆ ಬಿದ್ದಿತು. ಅದನ್ನು ಕೊಂಡೊಡನೆಯೇ ಯಾಜನು ಅದನ್ನು ತೆಗೆದುಕೊಂಡು ತಿಂದುಬಿಟ್ಟನು. ಹಣ್ಣು ಎಲ್ಲಿ ಬಿದ್ದಿದೆ, ಬಿದ್ದಿರುವ ಸ್ಥಳ ಶುಚಿಯಾಗಿರುವುದೋ ಎಂಬ ವಿವೇಚನೆಯನ್ನು ಅವನು ಮಾಡಲಿಲ್ಲ. ಅಪವಿತ್ರವಾದ ವಸ್ತುಗಳನ್ನು ಸ್ವೀಕರಿಸುವಾಗಲೂ ಅವನು ಸ್ವಲ್ಪವಾದರೂ ವಿವೇಚನೆಯನ್ನು ಮಾಡುವುದಿಲ್ಲ. ಯಾವಾತನು ಒಂದು ಹಣ್ಣಿನ ಪರಿಶುದ್ಧತೆ ಅಪರಿಶುದ್ಧತೆಗಳನ್ನು ವಿವೇಚಿಸಲಾರನೋ ಅವನು ಮತ್ತಾವ ವಸ್ತುವಿನಲ್ಲಿಯೂ ಶುದ್ಧಾಶುದ್ಧತೆಗಳನ್ನು ವಿವೇಚಿಸಲಾರನು. ಇವೆಲ್ಲ ನಿಯಮಗಳಿರುತ್ತೆ. ಸಾಧನೆ ಮಾಡೋರಿಗೆ ನೀಟ್ನೆಸ್ ಮಾತ್ರ 100% ಇರಬೇಕು. ನಾವು ಸುತ್ತು ನಮ್ಮ ಜಾಗನ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀವಿ ಅಂದರೆ ಅಷ್ಟೇ ಗಲೀಜು ಮನಸ್ಸಿದೆ ಅಂತ ಅರ್ಥ. ನೀಟ್ನೆಸ್ಗೆ ಪ್ರಧಾನ ಇರುತ್ತೆ ಅಲ್ಲಿ. ಅವನ ಸ್ವಭಾವವೇ ಆಗಿರುವುದು. ನಮ್ಮಣ್ಣನ ವಿಷಯದಲ್ಲಿ ಹೇಳುವುದಾದರೆ ಅವನು ಪರಿಶುದ್ಧತೆ ಅಪರಿಶುದ್ಧತೆಗಳನ್ನು ವಿವೇಚಿಸುವುದಿಲ್ಲವೆಂಬುದನ್ನು ಮತ್ತೊಂದು ನಿದರ್ಶನವಿದೆ.
ನಾವೆಲ್ಲರೂ ಒಬ್ಬರೇ ಗುರುಗಳಲ್ಲಿ ಅಧ್ಯಯನವನ್ನು ಮಾಡುತ್ತಿದ್ದೆವು. ಆಗಲೂ ನಮ್ಮಣ್ಣನು ಅನೇಕ ಶಿಷ್ಯರು ತಿಂದು ಮಿಕ್ಕಿದ್ದ ಅನ್ನವನ್ನು ತಿನ್ನುತ್ತಿದ್ದನು. ಎಂಜಲು ತಿನ್ನೋದು ನಿಷೇಧ ಇರುತ್ತೆ. ಅದೂ ಅಲ್ಲದೆ ಅವನು ಉಚ್ಚಿಷ್ಟ ಅನ್ನದ ಪ್ರಶಂಸೆಯನ್ನು ಲಜ್ಜೆಯಿಲ್ಲದೆ ಮಾಡುತ್ತಿದ್ದನು. ಎಂಜಲನ್ನು ತಿಂದು ಅದನ್ನು ಹೊಗಳ್ತಾ ಇದ್ದಂತೆ. ಈ ಕಾರಣಗಳಿಂದ ನಮ್ಮಣ್ಣನು ಪ್ರಾಪಂಚಿಕ ಸುಖದಲ್ಲಿ ಮತ್ತು ಭೋಗ್ಯ ವಸ್ತುಗಳಲ್ಲಿ ಹೆಚ್ಚು ಆಸೆಯುಳ್ಳವನಾಗಿರುವನೆಂದು ಭಾವಿಸುತ್ತೇನೆ. ಅದಕ್ಕೆ ಬಹಿರ್ಮುಖತ ಆಗ್ಬಿಡುತ್ತೆ ಮನಸ್ಸು, ವೈರಾಗ್ಯ ಬರಲ್ಲ. ಆದುದರಿಂದ ಅವನ ಸಮೀಪಕ್ಕೆ ಹೋದೆಯಾದರೆ ನಿನ್ನ ಇಷ್ಟಾರ್ಥವು ನೆರವೇರುವುದು. ದೃಪದನಿಗೆ ಯಾಜನ ಬಳಿಗೆ ಹೋಗಲು ಇಷ್ಟವಿಲ್ಲದಿದ್ದರೂ ವಿಧಿಯಿಲ್ಲದೆ ಉಪಯಾಜನ ಮಾತಿನಂತೆ ಅವನ ಬಳಿಗೆ ಹೋದನು. ಯಾಜನನ್ನು ಯಥಾವಿಧಿಯಾಗಿ ಸತ್ಕರಿಸಿ ಹೇಳಿದನು, ಆಚಾರ್ಯ, ನೀನು ನನ್ನಿಂದ ಒಂದು ಯಾಗವನ್ನು ಮಾಡಿಸಬೇಕು. ದಕ್ಷಿಣಾರ್ಥವಾಗಿ 80,000 ಹಸುಗಳನ್ನು ಕೊಡಲು ಸಿದ್ಧನಾಗಿರುವೆನು. ಅಲ್ಲೇನು 8 ಕೋಟಿ ಅಂತ ಇಲ್ಲೇನು 80,000ಕ್ಕೆ ಬಂದುಬಿಟ್ಟ. ಹಸುಗಳನ್ನು ಕೊಡಲು ಸಿದ್ಧನಾಗಿರುವೆನು, ಅಥವಾ ನೀನು ಕೇಳುವುದೆಲ್ಲವನ್ನೂ ಕೊಡುವೆನು. ನನಗೆ ದ್ರೋಣನ ಮೇಲಿರುವ ದ್ವೇಷಾಸೂಯೆಗಳು ನನ್ನ ಹೃದಯವನ್ನು ಪ್ರತಿಕ್ಷಣದಲ್ಲಿಯೂ ಸುಡಲಿತ್ತಿವೆ. ಆದರೆ ಉಪಶಮನವನ್ನು ಮಾಡುವುದು ನಿನಗೆ ಸೇರಿದಾಗಿದೆ. ದ್ರೋಣನು ವೇದಾಂಗ ಪಾರಂಗತನಾಗಿರುವಂತೆಯೇ ಬ್ರಹ್ಮಾಸ್ತ್ರವನ್ನು ಪಡೆದಿರುವನು. ಈ ಕಾರಣದಿಂದಲೇ ನನ್ನನ್ನು ಪರಾಜಯಗೊಳಿಸಿದನು. ದ್ರೋಣನನ್ನು ಕೂಡ ಕೊಲ್ಲೋದು ಕಷ್ಟ ಆಗಿತ್ತು. ಯಾಕಂದರೆ ಅರ್ಜುನನಿಗೆ ಏನೇನು ವಿದ್ಯೆಗಳಿಗೆ ಗೊತ್ತೋ ಅವೆಲ್ಲವೂ ದ್ರೋಣನಿಗೂ ಗೊತ್ತಿತ್ತು. ಆದ್ದರಿಂದ ಈ ಒಂದು ಸೀನ್ ನಡೀಲಿಲ್ಲ ಅಂದರೆ ಅವನು ಧ್ಯಾನದಲ್ಲಿ ಕೂತ್ಕೊಂಡು ದೃಷ್ಟದನ್ನ ಕತ್ತರಿಸಲಿಲ್ಲ ಅಂದರೆ ದ್ರೋಣನ ಕೊಳ್ಳೋದು ತುಂಬ ಕಷ್ಟ ಆಗಿತ್ತು. ಅವನು ತನ್ನ ಮೇಧಾಶಕ್ತಿಯಿಂದ ಕುರುವಂಶದ ಆಚಾರ್ಯನಾಗಿರುವನು. ಪ್ರಪಂಚದಲ್ಲಿರುವ ಯಾವ ಕ್ಷತ್ರಿಯರೂ ಅವನನ್ನು ಮೀರಿಸಲಾರರು. ಅವನ ಧನುಸ್ಸು 6 ಗುದ್ದ ಮೊಳಗಳಷ್ಟು ಉದ್ದವಿದ್ದು ಮಹಾಧನುಸ್ಸೆಂಬ ಹೆಸರನ್ನು ಪಡೆದಿರುವುದು. ಅವನ ಬಾಣಗಳು ಸಕಲ ಪ್ರಾಣಿಗಳ ಪ್ರಾಣಾಪಹಾರವನ್ನು ಮಾಡಲು ಸಮರ್ಥವಾಗಿರುವವು. ನಿಶ್ಚಯವಾಗಿಯೂ ಅವನು ಬ್ರಾಹ್ಮಣ ವೇಷವನ್ನು ತಾಳಿ ಪ್ರಪಂಚದಲ್ಲಿರುವ ಕ್ಷತ್ರಿಯ ತೇಜಸ್ಸನ್ನು ವಿನಾಶ ಮಾಡುತ್ತಿದ್ದಾನೆ. ಕ್ಷತ್ರಿಯ ಕುಲವನ್ನೇ ವಿನಾಶ ಮಾಡಲು ಅವತರಿಸಿದ 2ನೆಯ ಪರಶುರಾಮನೆಂದು ದ್ರೋಣನನ್ನು ಹೇಳಬಹುದಾಗಿದೆ. ಅವನು ಬಿಡುವ ತೀಕ್ಷ್ಣವಾದ ಬಾಣಗಳ ನಿವಾರಣೆಯನ್ನು ಮಾಡಿಕೊಳ್ಳಲು ಸಮರ್ಥನಾದ ಮಾನವನು ಪ್ರಪಂಚದಲ್ಲಿ ಯಾರೂ ಇರುವುದಿಲ್ಲ. ಉರಿಯುತ್ತಿರುವ ಅಗ್ನಿಗೆ ತುಪ್ಪವನ್ನು ಹಾಕಿದರೆ ಉಂಟಾಗುವ ಪರಿಣಾಮದಂತೆ ದ್ರೋಣನಲ್ಲಿರುವ ಬ್ರಹ್ಮ ತೇಜಸ್ಸು ಕ್ಷಾತ್ರ ತೇಜಸ್ಸಿನ ಜೊತೆಯಲ್ಲಿ ಸೇರಿಕೊಂಡು ಯುದ್ಧದಲ್ಲಿ ನಿಲ್ಲುವ ಪ್ರತಿಯೊಬ್ಬ ಎದುರಾಳಿಯನ್ನು ದಹಿಸಿಬಿಡುತ್ತದೆ. ಬ್ರಹ್ಮ ತೇಜಸ್ಸು ಮತ್ತು ಕ್ಷಾತ್ರ ತೇಜಸ್ಸುಗಳಲ್ಲಿ ಬ್ರಹ್ಮ ತೇಜಸ್ಸೇ ವಿಶಿಷ್ಟವಾದದ್ದು. ವಿಶ್ವಾಮಿತ್ರ ವಶಿಷ್ಠರ ಯುದ್ಧದಲ್ಲಿ ಗೊತ್ತಾಗುತ್ತೆ, ನಿನ್ನ ಕ್ಷಾತ್ರ ತೇಜಸ್ಸು ಬ್ರಹ್ಮ ತೇಜಸ್ಸು ಮುಂದೆ ಕೆಲಸಕ್ಕೆ ಬರೋದಿಲ್ಲ ಅಂತ. ಅದಕ್ಕೆ ಜ್ಞಾನಿಗಳ ಹತ್ರ ಯಾವತ್ತೇ ಆಗಲಿ ಜಗಳ ಮಾಡ್ಕೋಬಾರ್ದು. ರಾವಣಾಸುರ ಅಂತವನು ಆ ಸಮಯದಲ್ಲಿ ಎಲ್ಲ ರಾಜರನ್ನ ಬಂದಿ ಮಾಡಿ ರಾಣಿಗಳನ್ನೆಲ್ಲ ಎತ್ತಾಕೊಂಡು ಇಟ್ಕೊಂಡಿರ್ತಾನೆ. ಜನಕ ಮಹಾರಾಜನ ತಂಟೆಗೆ ದಶರಥನ ತಂಟೆಗೆ ಬಂದಿರೋದಿಲ್ಲ. ಯಾಕಂದರೆ ಇವ್ರ ಜ್ಞಾನ ಇರುತ್ತೆ, ಜ್ಞಾನಿಗಳು ಇವ್ರ ತಂಟೆಗೆ ಬಂದಿರೋದಿಲ್ಲ. ಜನಕ ಮಹಾರಾಜನಂದರೆ ಹೆದರಿಕೆ ಇರುತ್ತೆ ರಾವಣಾಸುರ, ಯಾಕಂದರೆ ಜ್ಞಾನಿ ಆತ. ದ್ರೋಣನಲ್ಲಿ 2 ಇವೆ. ನಾನು ಕ್ಷಾತ್ರ ತೇಜಸ್ಸನ್ನು ಮಾತ್ರವೇ ಹೊಂದಿರುವುದರಿಂದ ದ್ರೋಣನಿಗಿಂತಲೂ ಕೀಲೆನಿಸಿದ್ದೇನೆ. ದ್ರೋಣನಿಗಿಂತಲೂ ಮಿಗಿಲಾದ ಬ್ರಹ್ಮ ತೇಜಸ್ಸನ್ನು ಹೊಂದಿರುವ ನಿನ್ನ ಆಶ್ರಯವನ್ನು ಹೊಂದಲಿಚ್ಛಿಸಿ ಬಂದಿರುವೆನು. ದ್ರೋಣನಲ್ಲಿರುವ ಬ್ರಹ್ಮ ತೇಜಸ್ಸಿನ ಜೊತೆಯಲ್ಲಿ ಕ್ಷಾತ್ರ ತೇಜಸ್ಸು ಸೇರಿರುವುದರಿಂದ ಬ್ರಹ್ಮ ತೇಜಸ್ಸಿನ ಬಲವು ಕಮ್ಮಿಯಾಗುವುದು. ಆದ್ದರಿಂದ ನಿನ್ನಲ್ಲಿರುವ ಶುದ್ಧವಾದ ಬ್ರಹ್ಮ ತೇಜಸ್ಸಿನ ಬಲವು ದ್ರೋಣನಲ್ಲಿರುವುದಕ್ಕಿಂತಲೂ ಹೆಚ್ಚಿನದೆಂಬುದರಲ್ಲಿ ಸಂಶಯವೇ ಇಲ್ಲ. ಆದುದರಿಂದ ದ್ರೋಣನನ್ನು ಕೊಲ್ಲಲು ಸಮರ್ಥನಾದ ಒಬ್ಬ ಪುತ್ರನ ಪ್ರಾಪ್ತಿಗಾಗಿ ಯಾಗವನ್ನು ಮಾಡಿಸು. ಆರ್ಬುದ ಸಂಖ್ಯೆಯ, ಮತ್ತೆ ಇಲ್ಲಿ ಸಂಖ್ಯೆ ಹೆಚ್ಚು ಮಾಡು. ಮುಂಚೆ 80,000 ಅಂದ, ಈಗ ಅರ್ಬುದ ಸಂಖ್ಯೆಯ ಗೋಗಳನ್ನಾದರೂ ಕೊಡಲು ಸಿದ್ಧನಿರುವೆನು. ಅರ್ಬುದ ಅಂದರೆ ಸುಮಾರು 100 ಕೋಟಿಗಿಂತ ಹೆಚ್ಚು, ಅಷ್ಟು ಗೋವುಗಳು. ಎಷ್ಟು ಹಸುಗಳಿರ್ತೇನೋ ಆವಾಗ. ದೃಪದನ ಮಾತುಗಳನ್ನು ಕೇಳಿದ ನಂತರ ಯಾಜನು ಹಾಗೆಯೇ ಆಗಲೆಂದು ದೃಪದನಿಗೆ ಆಶ್ವಾಸನೆಯನ್ನಿತ್ತು. ಯಾಗಕ್ಕೆ ಬೇಕಾಗಬಹುದಾದ ಉಪಕರಣಗಳೇನೆಂಬುದನ್ನು ಯೋಚಿಸತೊಡಗಿದನು. ಯಾಗ ಪ್ರಕ್ರಿಯೆಯು ಬಹಳ ತೊಡಕಾಗಿದ್ದುದರಿಂದ ನಿಷ್ಕಾಮನಾದ ಉಪಯಾಜನ ಸಹಾಯವನ್ನು ಕೇಳಿದನು.
ಉಪಯಾಜನು ವೈತಾನಕ್ಕೆ ಅಂದರೆ ಯಜ್ಞಕ್ಕೆ ಬೇಕಾದ ಸಂಭಾರಗಳೆಲ್ಲವನ್ನು ಅಂದರೆ ವಸ್ತುಗಳೆಲ್ಲವನ್ನು ದೃಪದನಿಗೆ ವಿಶದವಾಗಿ ತಿಳಿಸಿ, ಈ ಯಜ್ಞದ ಫಲದಿಂದ ನಿನಗೆ ಮಹಾವೀರ್ಯನಾದ ಮಹಾ ತೇಜಸ್ವಿಯಾದ ಮಹಾಬಲನಾದ ಮಗನೊಬ್ಬನು ಹುಟ್ಟುವನು ಎಂದು ಹೇಳಿ ರಾಜನ ಆತಂಕವನ್ನು ಪರಿಹರಿಸಿದನು. ಯಾಗಕ್ಕೆ ಸಕಲ ಸಿದ್ಧತೆಗಳು ನಡೆದವು. ಯಾಗವು ಪ್ರಾರಂಭವಾಗಿ ಪೂರ್ಣಾಹುತಿಯು ನಿರ್ವಿಘ್ನವಾಗಿ ನೆರವೇರಿತು. ಪೂರ್ಣಾಹುತಿಯಾದ ನಂತರ ಯಾಜನು ದೃಪದನ ಪತ್ನಿಯನ್ನು ಕರೆದು ಹೇಳಿದನು, ಮಹಾರಾಣಿ, ಇತ್ತ ಬಾ. ಒಬ್ಬ ಮಗನೂ ಮತ್ತು ಒಬ್ಬ ಮಗಳೂ ನಿನಗೆ ಹುಟ್ಟುತ್ತಾರೆ. ಈ ಹವಿಸ್ಸನ್ನು ಕೂಡಲೇ ಸ್ವೀಕರಿಸು. ಯಾಜನ ಮಾತುಗಳನ್ನು ಕೇಳಿ ದೃಪದನ ಪತ್ನಿ ಹೇಳಿದಳು, ಮಹರ್ಷಿಗಳೇ, ನನ್ನ ಮುಖವು ತಾಂಬೂಲದಿಂದಲೂ ಶರೀರವು ಸುಗಂಧಿತವಾದ ಅಂಗಾರಗಳಿಂದಲೂ ಲೇಪಿತವಾಗಿದೆ. ಆದುದರಿಂದ ಈ ಸಮಯದಲ್ಲಿ ನಾನು ಮುಖವನ್ನು ತೊಳೆಯದೆ ಮತ್ತು ಸ್ನಾನ ಮಾಡದೆ ಪವಿತ್ರವಾದ ಹವಿಸ್ಸನ್ನು ಮುಟ್ಟಲು ಯೋಗ್ಯಳಲ್ಲ. ನನಗೆ ಒಳ್ಳೆಯದನ್ನು ಮಾಡುವ ಸಲುವಾಗಿ ನೀವು ಸ್ವಲ್ಪ ಕಾಲ ತಡೆಯಬೇಕಾಗುವುದು ಅಂತ ಹೇಳ್ಬಿಡ್ತದೆ. ಹುಚ್ಚಿ ಸಡನ್ನಾಗಿ ಉಗಿದ್ಬಿಟ್ಟು ಟಕ ಅಂತ ಬಾಯಲ್ಲಿ ನೀರು ತಳ್ಕೊಂಡು ತೊಗೋಬೇಕಾಗಿತ್ತು. ಯಾಜನು ಕಾಲಾವಶಕ್ಕಾಗಿ ಒಪ್ಪಲಿಲ್ಲ. ದೃಪದ ಪತ್ನಿಗೆ ಕಟುವಾಗಿ ಹೇಳಿದನು, ಮಹಾರಾಣಿ, ಹವಿಸ್ಸನ್ನು ತೆಗೆದುಕೊಳ್ಳುವ ಇಚ್ಛೆ ಇದ್ದರೆ ಈಗಲೇ ಆಗಮಿಸಿ ಸ್ವೀಕರಿಸು. ಇಲ್ಲದಿದ್ದರೆ ನಿನ್ನ ಸಂಬಂಧವಿಲ್ಲದೆಯೇ ಇಷ್ಟಾರ್ಥವನ್ನು ಪಡೆಯುವ ಸಾಮರ್ಥ್ಯವು ನನಗಿರುವುದು. ಈ ಹವಿಸ್ಸನ್ನು ನಾನು ಸಿದ್ಧಪಡಿಸಿರುವಾಗ, ಉಪಯಾಜನ ಅಭಿಮಂತ್ರಣ ಮಾಡಿರುವಾಗ ಇಷ್ಟಾರ್ಥ ಸಿದ್ಧಿಯ ವಿಷಯದಲ್ಲಿ ನನಗಾಗುವ ಸಂಶಯವೂ ಇರುವುದಿಲ್ಲ ಅಂತ ಜೋರಾಗಿ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಯಾವತ್ತೇ ಆಗಲಿ ಸತ್ಪುರುಷರು ಅವರು ಬಂದಾಗ ನೀವು ನಿಮ್ಮ ನಾಟಕಗಳು ತೋರಿಸ್ಬಾರ್ದು. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊತ ಹೋಗ್ತಾ ಇರಬೇಕು. ಸ್ವಂತ ಬುದ್ಧಿಗಳೆಲ್ಲ ಬಳಸೋದಕ್ಕೆ ಹೋಗಬಾರ್ದು. ಅವ್ರನ್ನ ನೆಗ್ಲೆಕ್ಟ್ ಮಾಡ್ದಂಗೆ ಅನಿಸುತ್ತೆ ಸತ್ಪುರುಷರಿಗೆ. ಅವರು ಹೇಳಿದ ಆಜ್ಞೆಗೆ ಇನ್ನೊಂದು ಯಾವುದೋ ಒಂದು ಫಿಟ್ಟಿಂಗ್ ಹೇಳಿದ್ರೆ ನೀನು ಹೇಳಿದ ಕೆಲಸ ಮಾಡ್ತೀರಾ, ಸ್ವಂತ ಬುದ್ಧಿನ ಬಳಸೋಕ್ಕೆ ಹೋದ್ರಾಗ ಅವ್ರ ಕೋಪ ಬಂದ್ಬಿಡುತ್ತೆ. ರಾಣಿಯು ಸಕಾಲದಲ್ಲಿ ಬರಲಿಲ್ಲ. ಯಾಜನು ರಾಣಿಗಾಗಿ ಸಿದ್ಧಪಡಿಸಿದ್ದ ಹವಿಸ್ಸನ್ನು ಯಜ್ಞೇಶ್ವರನಲ್ಲಿ ಸಮರ್ಪಿಸಿಬಿಟ್ಟನು. ಯಜ್ಞದಲ್ಲಿ ಹಾಕ್ಬಿಡ್ತಾನೆ ಅಷ್ಟೇ. ಮತ್ತು ಮುನಿಗಳಿಗೆ ಮಹಾಕೋಪ ಇರುತ್ತೆ. ಮರುಕ್ಷಣದಲ್ಲಿಯೇ ಅಗ್ನಿಕುಂಡದ ಮಧ್ಯದಿಂದ ದೇವತೆಯಂತೆಯೇ ಪ್ರಕಾಶಮಾನನಾಗಿದ್ದ, ಕಿರೀಟವನ್ನು ಕವಚ ಕರ್ಣ ಕುಂಡಲಗಳನ್ನು ಧರಿಸಿದ್ದ, 2 ಕೈಗಳಲ್ಲೂ ಧನುರ್ಬಾಣ ಖಡ್ಗಗಳನ್ನು ಧರಿಸಿದ್ದ ಕುಮಾರನು ಹೊರಕ್ಕೆ ಬಂದನು. ಒಡನೆಯೇ ದಿವ್ಯವಾದ ರಥವೊಂದನ್ನು ಹತ್ತಿ ಕುಳಿತು ಸಿಂಹನಾದವನ್ನು ಮಾಡುತ್ತಾ ಜೈತ್ರ ಯಾತ್ರೆಗಾಗಿ ಹೊರಟನು. ಶಾಸ್ತ್ರದಲ್ಲಿ ಹಂಗಿರುತ್ತೆ. ಈಗ ಘಟೋದಕನು ಹುಟ್ಟಿದ ತಕ್ಷಣವೇ ದೊಡ್ಡವನಾಗಲಿಲ್ವ, ಅದೇ ಥರ ಯಜ್ಞದಲ್ಲಿ ಹುಟ್ಟೋರು ಹಂಗೆ ಹುಟ್ಟಿದ ತಕ್ಷಣ ಅಷ್ಟು ದೊಡ್ಡವರಾಗ್ಬಿಡ್ತಾರೆ. ಆ ಅದ್ಭುತವನ್ನು ಕಂಡು ಪಾಂಚಾಲ ದೇಶದ ಪ್ರಜೆಗಳು ಸಾಧು ಸಾಧು ಎಂದು ಹೇಳುತ್ತಾ ಆನಂದ ಸಾಗರದಲ್ಲಿ ಮುಳುಗಿದರು. ಹರ್ಷೋಲ್ಲಸಿತರಾಗಿದ್ದ ಪ್ರಜೆಗಳನ್ನು ಪೃಥ್ವೀ ದೇವಿಯು ಭರಿಸಲು ಅಸಮರ್ಥಳಾದಳು. ಆ ವೇಳೆಗೆ ಸರಿಯಾಗಿ ಅಶರೀರವಾಣಿಯು, ದ್ರೋಣನ ವಿನಾಶಕ್ಕಾಗಿ ಈ ಮಗನು ಹುಟ್ಟಿರುತ್ತಾನೆ. ಪಾಂಚಾಲ ದೇಶದ ಪ್ರಜೆಗಳಿಗೆ ಯಶಸ್ಸನ್ನು ಉಂಟು ಮಾಡುವನು. ರಾಜನ ಭಯವನ್ನು ದುಃಖವನ್ನು ಈ ಕುಮಾರನು ಹೋಗಲಾಡಿಸುವನು ಎಂದು ಹೇಳಿತು. ಆಕಾಶವಾಣಿ ಕೂಡ ಸ್ಪಷ್ಟ ಮಾಡಿಬಿಡ್ತು. 1-2 ಕ್ಷಣಗಳು ಕಳೆದ ನಂತರ ಯಜ್ಞಕುಂಡದ ಮಧ್ಯಭಾಗದಿಂದ ಪಾಂಚಾಲಿ ಎಂದು ಕರೆಯಲ್ಪಡುವ ಒಬ್ಬಳು ಕನ್ಯೆಯೂ ಹೊರಗೆ ಬಂದಳು. ಅವಳ ಕಣ್ಣುಗಳು ಕಪ್ಪಾಗಿಯೂ ಕಮಲದ ದಳಗಳಂತೆ ವಿಶಾಲವಾಗಿಯೂ ಇದ್ದವು. ಅವಳ ಶರೀರಕಾಂತಿ ಕಪ್ಪಾಗಿತ್ತಂತಿದ್ರು. ಕಪ್ಪಾಗಿಯೂ ತಲೆ ಕೂದಲು ನೀಲವಾಗಿಯೂ ಗುಂಗುರಾಗಿಯೂ ಇದ್ದಿತು. ಉಗುರುಗಳು ತಾಮ್ರದಂತೆ ಕೆಂಪಾಗಿದ್ದವು. ಹುಬ್ಬುಗಳು ಬಹಳ ಸುಂದರವಾಗಿದ್ದವು. ಇನ್ನು ಶರೀರದ ವರ್ಣನೆ ಎಲ್ಲ ಮಾಡ್ತಾ ಇರ್ತಾರೆ. ಮಾನವರ ಮಧ್ಯದಲ್ಲಿ ಹುಟ್ಟಿರುವ ದೇವತೆ ಎಂಬಂತೆ ಕಾಣುತ್ತಿದ್ದಳು. ಅವಳ ಶರೀರದಿಂದ ಹೊರಟ ಕನ್ನೈದಿಲೆಯು ಸುಗಂಧವು ಸುಮಾರು ಕ್ರೋಶದವರೆಗೂ ಪ್ರಸರಿಸುತ್ತಿದ್ದಿತು. ಅವರ ಶರೀರನೇ ಹಂಗೆ ಸುಗಂಧಮಯವಾಗಿತ್ತಂತೆ. ಪ್ರಪಂಚದಲ್ಲಿ ಅವಳಿಗೆ ಸಮಾನರಾದ ಸುಂದರಿಯರು ಯಾರೂ ಇರಲಿಲ್ಲ. ದೇವದಾನವ ಯಕ್ಷರು ಮದುವೆಯಾಗಲು ಅಪೇಕ್ಷೆ ಪಡುವಷ್ಟು ಸುಂದರಿಯಾಗಿದ್ದಳು. ಅವಳು ಹುಟ್ಟಿದಾಗಲೂ ಅಶರೀರವಾಣಿಯಾಯಿತು. ಈಗ ಹುಟ್ಟಿರುವ ಸುಂದರಿಯು ಪ್ರಪಂಚದಲ್ಲಿಯೇ ಉತ್ತಮ ಸ್ತ್ರೀ ಎನಿಸುವಳು. ಇವಳ ಹೆಸರು ಕೃಷ್ಣೆ. ಕ್ಷತ್ರಿಯರ ನಾಶಕ್ಕೂ ಇವಳೇ ಕಾರಣಲಾಗುವಳು. ದೇವತೆಗಳ ಇಚ್ಛೆಯನ್ನು ಪೂರೈಸುವಳು ಮತ್ತು ಕುರುವಂಶದ ರಾಜರಿಗೆ ಇವಳ ಕಾರಣದಿಂದ ಮಹಾವಿಪತ್ತು ಸಂಭವಿಸುವುದು.
ಆ ನುಡಿಗಳನ್ನು ಕೇಳಿ ಅಲ್ಲಿ ನೆರೆದಿದ್ದ ಪಾಂಚಾಲ ದೇಶದ ಪ್ರಜೆಗಳು ಜಯಕಾರಗಳನ್ನು ಮಾಡಿದರು. ಹರ್ಷ ತುಂದಿಲರಾದ ಪ್ರಜೆಗಳ ಭಾರವನ್ನು ಭೂದೇವಿಯು ಸಹಿಸಲಾದಳು. ಸುಂದರರಾದ ಬಾಲಕ ಬಾಲಕಿಯರನ್ನು ಕಂಡು ದ್ರುಪದನ ಪತ್ನಿಯು ಕೂಡಲೇ ಯಾಜನ ಬಳಿಗೆ ಬಂದು ಕೈಮುಗಿದು ಪ್ರಾರ್ಥಿಸಿದಳು. ಮಹರ್ಷಿಗಳೇ, ಈ ಬಾಲಕ ಬಾಲಕಿಯರು ನನ್ನನ್ನು ಬಿಟ್ಟು ಮತ್ತಾರನ್ನೋ ತಾಯಿ ಎಂದು ಭಾವಿಸದಿರಲಿ. ಯಾಜನು ಹಾಗೆಯೇ ಆಗಲಿ ಎಂದು ಅನುಗ್ರಹಿಸಿದನು. ಯಾಗದ ಪೂರ್ಣ ಫಲವು ದೊರೆತ ನಂತರ ಆನಂದಭರಿತವಾದ ಬ್ರಾಹ್ಮಣರು ಯಜ್ಞಕುಂಡದಿಂದ ಹುಟ್ಟಿದ ಬಾಲಕ ಬಾಲಿಕೆಯರಿಗೆ ನಾಮಕರಣವನ್ನು ಮಾಡಿದರು. ಹುಟ್ಟುವಾಗಲೇ ತೇಜೋಮಯವಾದ ಕವಚ ಕುಂಡಲಗಳನ್ನು ಧರಿಸಿದ್ದುದರಿಂದಲೂ ಹೆಚ್ಚಾದ ಕರ್ಣನ ನಂತರ ದ್ರುಪದನಿಗೆ ಕವಚ ಕುಂಡಲ ಇತ್ತು. ಹೆಚ್ಚಾದ ಶೌರ್ಯವನ್ನು ಹೊಂದಿದ್ದರಿಂದಲೂ ಮತ್ತು ಬಹಳ ಕೋಪಿಷ್ಠನಾದದ್ದರಿಂದಲೂ ಬಾಲಕನಿಗೆ ದೃಷ್ಟದ್ಯುಮ್ನನೆಂತಲೂ, ಕಪ್ಪಾದ ಶರೀರ ಕಾಂತಿ ಇದ್ದ ಬಾಲಕಿಗೆ ದ್ರೌಪದಿ ಶರೀರ ಕಂಪ್ಲೀಟ್ ಬ್ಲ್ಯಾಕು, ಕಪ್ಪಾಗಿದ್ದರೂ ಕೂಡ ಅಂದವಾಗಿರ್ತಾರೆ. ಆಫ್ರಿಕಾದಲ್ಲಿ ಎಷ್ಟು ಕಪ್ಪಾಗಿದ್ರೆ ಅಷ್ಟು ಅಂದ. ಅಲ್ಲಿ ಇವೆಲ್ಲ ಅಂದವಾಗಿರೋದು ಚೆನ್ನಾಗಿಲ್ದಿರೋದು ನಾವು ಕಲರ್ ನೋಡಿ ಡಿಸೈಡ್, ಕಲ್ಲರಲ್ಲ ಆಕಾರ ನೋಡಿ ಡಿಸೈಡ್ ಮಾಡ್ತಾರೆ. ಬಾಲಕಿಗೆ ಕೃಷ್ಣೆ ಅಂತಲೇ, ಕೃಷ್ಣೆ ಅಂದರೆ ಬ್ಲ್ಯಾಕ್ ಕಲರ್ ಅಂತ, ಕೃಷ್ಣೆ ಅಂತಲೇ ಹೆಸರುಗಳನ್ನು ಇಟ್ಟರು. ಬ್ರಾಹ್ಮಣೋತ್ತಮರೇ, ಈ ರೀತಿಯಾಗಿ ದ್ರುಪದನಿಗೆ ಮಹಾಯಾಗದ ಯಜ್ಞವೇದಿಯಲ್ಲಿ ಪುತ್ರ ಪುತ್ರಿಯರ ಪ್ರಾಪ್ತಿಯಾಯಿತು. ಮಹಾಮಹಿಮರಾದ ದ್ರೋಣರು ಅವೆಲ್ಲವನ್ನೂ ತಿಳಿದಿದ್ದರು. ದ್ರುಪದ ಪುತ್ರನನ್ನು ತಮ್ಮ ಸಮೀಪಕ್ಕೆ ಬರಮಾಡಿಕೊಂಡು ಅವನಿಗೆ ಧನುರ್ವಿದ್ಯೆಯನ್ನು ಪೂರ್ಣವಾಗಿ ಉಪದೇಶಿಸಿದರು. ದೈವೇಚ್ಛೆಯನ್ನು ಮೀರಲಾಗುವುದಿಲ್ಲವೆಂಬುದನ್ನು ನಿರ್ಧರಿಸಿಯೇ ಮಹಾಮೇಧಾವಿಗಳಾದ ದ್ರೋಣರು ದೃಷ್ಟದ್ಯುಮ್ನನ್ನೇ ತಮಗೆ ಮುಂದೆ ಮೃತ್ಯುವಾಗುವನೆಂದು ತಿಳಿದಿದ್ದರೂ ತಮ್ಮ ಯಶಸ್ಸಿನ ರಕ್ಷಣೆಗಾಗಿ ಅವನಿಗೆ ಧನುರ್ವಿದ್ಯೆಯನ್ನು ಉಪದೇಶಿಸಿದರು. ಜೀವನ್ಮುಕ್ತ ಪುರುಷರು, ಜ್ಞಾನ ಇರೋರು ಯಾವತ್ತಿದ್ರೂ ಮೃತ್ಯು ಒಂದು ದಿವಸ ಬರಲೇಬೇಕು. ಇನ್ನು ಆಕಾಶವಾಣಿನೇ ಹಂಗೆ ಹೇಳಿದ ಮೇಲೆ ಇವನು ನನ್ನನ್ನು ಕೊಲ್ಲೋದಕ್ಕೆ ಹುಟ್ಟಿದೆ ಅಂದಮೇಲೆ ಅವರು ಸ್ವೀಕಾರ ಮಾಡ್ತಾರೆ. ಅಯ್ಯೋ ಇವನು ನನ್ನನ್ನು ಕಂಸಂತರ, ನಿನ್ನ ತಂಗಿ ಗಂಡ ತಂಗಿ ಹೊಟ್ಟೆಲಿ ಹುಟ್ಟೋನೆ ನಿನ್ನನ್ನು ಸಾಯಿಸ್ತಾನೆ ಅಂದರೆ ಎಲ್ಲ ಮಕ್ಕಳನ್ನು ಸಾಯಿಸ್ಬಿಡ್ತಾನೆ. ಮೂರ್ಖ, ಮೃತ್ಯುನ ತಪ್ಪಿಸ್ಕೊಳ್ಳೋದಕ್ಕಾಗುತ್ತೇನು? ಆದರೆ ದ್ರೋಣನಿಗೂ ಗೊತ್ತಾಯಿತು ನನ್ನನ್ನು ಹುಟ್ಟೋದಕ್ಕೆ ಸಾಯಿಸೋದಕ್ಕೆ ಹುಟ್ಟಿದ್ದಾನಂತ. ಆದರೂ ಕೂಡ ಅವನನ್ನು ಶಿಷ್ಯನಾಗಿ ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ವಿದ್ಯಾಭ್ಯಾಸ ಹೇಳ್ಕೊಡ್ತಾನೆ. ಅದು ಜ್ಞಾನದ ಧೈರ್ಯ, ಜ್ಞಾನದ ಲಕ್ಷಣ ಹಂಗಿರುತ್ತೆ. ಇನ್ನು ಮುಂಚೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.